ಲೋ, ಪ್ರೀತಿ ಅಂದ್ರೆ ಏನು? ಅಯ್ಯೋ ನಿನ್ನ ಪ್ರೀತಿ ಅಂದ್ರೆ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ನೀನು ನನ್ನ ಇಷ್ಟಪಡ್ತಾ ಇದೆಯಾ, ಇದೇ ಕಣೆ ಪ್ರೀತಿ. ಹಾಗಾದ್ರೆ ಪ್ರೀತಿ ಅಂದ್ರೆ ಇಷ್ಟೇನಾ? ಒಬ್ಬರನ್ನ ಇನ್ನೊಬ್ರು ಇಷ್ಟಪಡೋದು ಅಷ್ಟೇನಾ ಪ್ರೀತಿ? ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಒಂದು ಸಿದ್ಧಾಂತ. ಆ ಸಿದ್ಧಾಂತಕ್ಕೆ ಅಪ್ಪ ಅಮ್ಮ ಇರೋದಿಲ್ಲ. ತನ್ನಷ್ಟಕ್ಕೆ ತಾನೇ ಉಟ್ಕೊಳ್ಳೋದೇ ಪ್ರೀತಿ. ಸ್ವಾರ್ಥ, ದ್ವೇಷ, ಅಸೂಯೆ, ತ್ಯಾಗ ಇರೋದಿಲ್ಲ. ಅದೊಂದು ಪುಟ್ಟ ಮಗು ಥರ ಮುಗ್ಧ ಜೀವ ಅದು. ಹಾಗಾದರೆ ರೋಮಿಯೋ ಜೂಲಿಯೆಟ್, ಸಲೀಂ ಅನಾರ್ಕಲಿ, ಲೈಲಾ ಮಜ್ನು ಬಿಟ್ಟೋಗಿರೋದು ಅದೇ ಸಿದ್ಧಾಂತನಾ? ಗೊತ್ತಿಲ್ಲ. ಮುಮ್ತಾಜ್ ಸತ್ ಮೇಲೆ ಶಹಜಾನ್ ಕಟ್ಟಿದ್ನಲ್ಲ ಗೋರಿ, ಅದರಲ್ಲಿ ಅಡಗಿದೆಯಾ ಪ್ರೀತಿ? ಗೊತ್ತಿಲ್ಲ. ಏನೇ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ನೀನ್ ನನ್ನ ಲವ್ ಮಾಡ್ತಾ ಇದ್ದೆ, ಈಗ ಕಾಲೇಜ್ ಬಿಟ್ಟಂತೆ ಅಲ್ಲಿ ರಂಗ್ ಹುಡುಗರ ನೋಡಿ ನಿನ್ ನಾನ್ ಬೇಡವಾ? ನನಗೆ ನೀನ್ ಅನ್ಯಾಯ ಮಾಡ್ತಾ ಇದ್ಯಾ. ನನ್ನ ಬಿಟ್ಟು ನೀನ್ ಬೇರೆ ಯಾರನ್ನ ಮದುವೆ ಆಗ್ಬಾರ್ದು. ತನ್ನ ಪ್ರೀತಿ ದಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಆಸಿಡ್ ಹಾಕಿ ಕರಗಿಸ್ಕೊಳ್ಳೋದ್ರಲ್ಲಿದೆಯಾ ಪ್ರೀತಿ? ಗೊತ್ತಿಲ್ಲ. ನನ್ನಿಂದ ದೂರಾಗಿ ನೀನು ಇನ್ನೊಂದು ಮದುವೆ ಆಗೋದ್ರಲ್ಲಿ ನಿನಗೆ ಸುಖಾನೇ ಇರ್ಬೋದು, ಆದ್ರೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಐ ಲವ್ ಯು ಸುಮಾ, ಐ ಲವ್ ಯು. ಕಿತ್ತೋಗಿರೋ ಪ್ರೀತಿ ಕಿತ್ತೋಯ್ತು ಅಂತ ಅವಳಿಗೋಸ್ಕರ ತ್ಯಾಗ ಮಾಡಿ ತನ್ನ ಪ್ರೀತಿನ ಬಲಿ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿದೆಯಾ ಪ್ರೀತಿ? ಹೇಳಿ, ಇದೆಯಾ ಪ್ರೀತಿ? ನಾವು ಬದುಕಿದ್ರೆ ತಾನೆ ಈ ಸಮಾಜ ನಮ್ಮನ್ನು ದೂರ ಮಾಡೋದು. ನಾವು ಬದುಕಿರೋದೇ ಬೇಡ. ಈ ಸವಾಲಿಗೆ ಒಂದಾಗಿ ನಮ್ಮ ಪ್ರೀತಿನ ಉಳಿಸ್ಕೊಳ್ಳೋಣ. ಸ್ವರ್ಗದಲ್ಲಿ ಒಂದಾಗ್ತೀವಿ ಅನ್ನೋ ನಂಬಿಕೆಯಿಂದ ಪ್ರಾಣ ಬಿಡೋ ಪ್ರೇಮಿಗಳ ಮನಸ್ಸಲ್ಲಿದೆಯಾ ಪ್ರೀತಿ? ಗೊತ್ತಿಲ್ಲ. ಲಾಲ್ಬಾಗು, ಕಬ್ಬನ್ ಪಾರ್ಕು, ಸಿನಿಮಾ, ರೆಸ್ಟೋರೆಂಟು, ಪಬ್ಬು ಅಂತೆಲ್ಲ ಸುತ್ತಾಡಿ ಮಜಾ ಮಾಡೋದ್ರಲ್ಲಿದೆಯಾ ಪ್ರೀತಿ? ಗೊತ್ತಿಲ್ಲ. ನಿನ್ಗೆ ಏನಾದ್ರೂ ಕೈ ತಿಳ್ಕೊಂಡು ಬಲವಂತವಾಗಿ ಒಪ್ಸೋದ್ರಲ್ಲಿದೆಯಾ ಪ್ರೀತಿ? ಗೊತ್ತಿಲ್ಲ. ಹುಟ್ಟಿಸಿದ ತಂದೆ ತಾಯಿಗೆ ಒಂದ್ ಮಾತು ಹೇಳ್ದೆ ಮನೆ ಬಿಟ್ಟು ಓಡೋಗಿ ಡೀಪಾಗಿ ಲವ್ ಮಾಡಿ ಮದುವೆ ಆಗಿ ಫಸ್ಟ್ ನೈಟ್ ಮುಗಿಸೋದ್ರಲ್ಲಿದೆಯಾ ಪ್ರೀತಿ? ಗೊತ್ತಿಲ್ಲ. ಶ್ರುತಿ, ಅಯ್ಯೋ ರೀ, ನನ್ನೇನು ಮಾಡ್ಬೇಡ್ರಿ. ನಾನು ತಿಳಿದೆ ತಪ್ಪು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಏಯ್ ನಿನ್ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ, ಆದ್ರೆ ನೀನು ನನಗೆ ಮೋಸ ಮಾಡ್ಬಿಟ್ಟೆ. ಅಲ್ಲ, ನನಗೆ ಗಂಡಸ್ತನ ಇಲ್ಲ ಅಂತ ಬೇರೊಬ್ಬನ ಜೊತೆ ಸಹವಾಸ ಮಾಡ್ತಾರ ನೀನು ನನ್ನ ಪ್ರೀತಿಗೆ ಮೋಸ ಮಾಡ್ತಾ ಇದ್ಯಾ. ಪ್ರೀತಿಗೂ ಸೆಕ್ಸ್ಗೂ ವ್ಯತ್ಯಾಸ ಗೊತ್ತಿಲ್ದಿರೋ ನೀನು ಬದುಕಿರ್ಬಾರ್ದು. ಅಸಾಧ್ಯ ಅಕ್ರಮ ಸಂಬಂಧಗಳಲ್ಲಿದೆಯಾ ಪ್ರೀತಿ? ನಿಜವಾಗ್ಲೂ ಗೊತ್ತಿಲ್ಲ. ಐ ಲವ್ ಯು ರೀ. ನನ್ನ ವಯಸ್ಸೆಷ್ಟು ಗೊತ್ತಾ? 35. ನಿಂದು 18. ಪರವಾಗಿಲ್ಲ ಬಿಡ್ರಿ, ವಯಸ್ಸೆಲ್ಲ ಮುಖ್ಯ. ಪ್ರೀತಿ. ಐ ಲವ್ ಯು ರೀ. ಪ್ರೀತಿ ಅನ್ನೋದೇ ಒಂದು ಸುಂದರವಾದ ಪ್ರಪಂಚ. ಅದರ ಆಳ, ಉದ್ದ, ಅಡ್ಡ, ಅಗಲ ಯಾರಿಗೂ ಕಂಡಿಡಿಯೋಕ್ಕಾಗಲ್ಲ. ಅದರ ನಶೆಯಲ್ಲಿ ತೇಲಾಡ್ತಾ ತೂರಾಡ್ತಾನೇ ಇರಬೇಕು ಅಷ್ಟೇ. ಐ ಲವ್ ಯು. ನನ್ ಬಿಟ್ಟು ಯಾಕೋದೆ ಪದ್ಮ? ಐ ಲವ್ ಯು. ಯಾಕೋದೆ ಚಿನ್ನ? ಐ ಲವ್ ಯು. ನನ್ ಕಂಡ್ರೆ ಕೋಪನಾ? ನಾನು ನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ತಾನೇ? ಐ ಲವ್ ಯು. ಎಲ್ಲಿದೆಯಾ ಪದ್ಮ? ಐ ಲವ್ ಯು. ಪ್ಲೀಸ್ ಚಿನ್ನು, ಐ ಲವ್ ಯು. ಪದ್ಮ
ನಾನು ನಿನ್ನ ಎಷ್ಟು ಪ್ರೀತಿಸ್ತಿದ್ದೆ ಅಂತ ನಿಂಗೆ ಗೊತ್ತು ತಾನೆ. ಐ ಲವ್ ಯು. ಚಿಡಿತಿದೆ ಪದ್ಮ. ಬಾ ಪದ್ಮ. ಪದ್ಮ ಬೇಡ ಪದ್ಮ. ಪದ್ಮ 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 ಐ ಲವ್ ಯು. ಪದ್ಮ 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 ಪದ್ಮ. ಏ ಮೆಂಟ್ಲು, ಕೇಳಕ್ ಮುಂಚೆನೇ ಇರ್ತೀಯಲ್ಲೋ. ಚಿನಾಲಿಗಳಿರೋದ್ರಿಂದ ಕಣೆ ಒಬ್ಬ ಮಗ ಇರೋ ನಮ್ಮಂತವ್ರು ಕಣ್ಣೀರಿಡ್ಬೇಕು. ನಿನ್ನಿಂದ ನನ್ನ ಮಗ ಇವತ್ತು ಶವ ಆಗ್ಬಿಟ್ಟಿದ್ದಾನೆ. ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರೂ ಇದ್ರೆ ನಿನ್ನ ಹೇಸಿಗೆ ಮುಖ ನನಗೆ ತೋರಿಸ್ಬೇಡ. ಹೊಟ್ಟೋಗೆ. ಹೊಟ್ಟೆಗೆ ಏನೆತ್ತಿದ್ಯಾ? ಎಷ್ಟು ಹೋಗಿದ್ರು ಇಲ್ಲೇ ನಿಂತಿದ್ಯಲ್ಲೇ. ಹೊಟ್ಟೋಗೆ. ಅಮ್ಮ, ಒಂದೇ ಒಂದ್ಸತಿ ಕಿರಣ ನೋಡ್ಕೊಂಡು ಹೊಟ್ಟೋಗ್ತೀನಮ್ಮ. ಪ್ಲೀಸ್ ಅವಕಾಶ ಮಾಡ್ಕೊಡಿಮ್ಮ. ಎಷ್ಟು ಉಗಿದ್ರು ಚಕ್ಕೋದಿಲ್ಲ ಅಂತೀಯಲ್ಲೇ. ಬೀದಿ ನಾಯೇ, ಹೊಟ್ಟೆಗೆ. ಹಾಗೆಲ್ಲ ಮಾತಾಡಬೇಡಿ. ನೀವು ದೊಡ್ಡವರು, ನಮಗಿಂತ ಜಾಸ್ತಿ ತಿಳುವಳಿಕೆ ಇರೋರು. ಪ್ರೀತಿ ಸಂಬಂಧಗಳ ಬೆಲೆ ಗೊತ್ತಿದೆ ನಿಮಗೆ. ಕಿರಣ್ನ ನೀವು ಮಗನಾಗಿ ನೋಡಿದ್ರಿ ಅಷ್ಟೇ. ಆದ್ರೆ ಅವನು ನನಗೆ ಬದುಕು ಉಸಿರು ಎಲ್ಲನೂ ಆಗಿದ್ದ. ಅವನ ಬಿಟ್ಟು ಬದುಕೋ ಶಕ್ತಿ ಇಲ್ಲದೆ ಮನಸ್ಸು ಬೆಂಕಿ ಹತ್ಕೊಂಡು ಉರಿತಿದೆ. ಅರ್ಥ ಮಾಡ್ಕೊಳ್ಳಿಮ್ಮ. ಅಮ್ಮ, ಒಂದೇ ಒಂದ್ಸರಿ ಅವನ ನೋಡ್ಕೊಂಡು ಹೊಟ್ಟೋಗ್ತೀನಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ. ಎತ್ತ ತಾಯಿ ಮಾಡ್ಲಿಕ್ಕೆ ಕೆಂಡ ಬಿದ್ದಿರೋದು ನಿನಗೆ ಅರ್ಥವಾಗಲ್ಲ ಕಣೆ, ಅರ್ಥವಾಗಲ್ಲ. ನಿನ್ಗೆ ನಿಂದೆ ಹಠ ಕಣೆ, ನಿಂದೆ ಹಠ ಕಣೆ. ಒಟ್ಟೋಗೆ ಹೋಗಿ ಮುಖ ತೋರಿಸ್ಬೇಡ. ಒಟ್ಟೋಗಿಲ್ಲಿಂದ ನನ್ನ ಮಗನ ಜೊತೆ ಚೆಲ್ಲಾಟ ಆಡ್ಕೊಂಡು ಈ ತಾಯಿ ಮುಖನ ಒಂದಿನೂ ನೋಡಕ್ ಬರ್ದೇ ಇರಂಗ್ ಮಾಡಿ ಬಡದ್ ಬಾಯಿಗೆ ಹಾಕೊಂಡಿಲ್ಲೇ. ನಿನ್ನಿದ್ಲೆ ಕಡೆ ಇವತ್ತು ನನ್ನ ಮಗ ಶವ ಆಗಿ ಬಿದ್ದಿದ್ದಾನೆ. ಅಷ್ಟು ಸಾಲದು ಅಂತ ಇವತ್ತು ಇಲ್ಲಿಗೆ ಬಂದು ನಾನು ಹೊಟ್ಟೆ ಉರಿಸ್ತಿದ್ದೇನೆ. ಹೋಗೆ, ಹೊರಟೋಗೆ, ಹೋಗೆ ಹೋಗೆ ಹೋಗೆ. ನೋಡು, ಬಂದಿರೋ ಸಂಬಂಧಿಕರು ಮುಂದೆ ಮಾನ ಮರ್ಯಾದೆ ತೆಗೆಬೇಡ. ಇಲ್ಲೊಂದು ಕ್ಷಣ ಇಲ್ಲಿದ್ರೆ ಚಪ್ಪಲಿ ನೋಡ್ತೀನಿ. ಉಸಿರು ಬಿಡು ಆಟದಂತೆ ಪ್ರೀತಿ ಕೊನೆ ಸಾವಿರಂತೆ ಸೋನೆ ನಗುವೊಂದು ನನಗೆ ಉಳಿದಿಲ್ಲ ನೋವ ಮಳೆಯಿಂದ ಎದೆಗೆ ಉಳಿದಿಲ್ಲ ಈ ಜೀವ ಎಲ್ಲೇ ಸಾಯಲಿ ಈ ಜೀವಕ್ಕೆಲ್ಲೇ ಉಸಿರು ಹೋಗಲಿ. ಇವತ್ತು ಸ್ಟ್ರೈಕ್ ಇರೋದ್ರಿಂದ ಬಸ್ಸು ಆಟೋ ಯಾವುದೂ ಸಿಗಲ್ಲ. ನೀ ಹೇಳಿದ್ದ ಅಡ್ರೆಸ್ಸು ಇದೇ ದಾರಿಲಿ ಮುಂದೆ ಹೋದರೆ ಸಿಗುತ್ತೆ. ಥ್ಯಾಂಕ್ ಯು ಸರ್, ನಾನು ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಕ್ಕೆ. ನಡೆಯ. ಆ ಇಡಿಯಟ್ ಸಿಕ್ಕದ್ನ? ಸಾರಿ ಸರ್, ತಪ್ಪಿಸ್ಕೊಂಬಿಟ್ಟ. ಅವ್ನು ಹಿಡ್ಕೊಂಬಂದು ಕೇಸಲ್ಲಿ ಫಿಟ್ ಮಾಡ್ರೆ ಅಂದ್ರೆ ಅವನ ಜೊತೆ ಸೇರ್ಕೊಂಡು ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದೀರಾ ಸರ್. ಅದು ಶಡಪ್. ಹೋಗಿ ಮನೆಯಲ್ಲಿ ನಿಮ್ಮ ಹೆಂಗಸರು ಕಾಯ್ತಾ ಇರ್ತಾರೆ. ಉಂಡ್ಬಿಟ್ಟು ರಗ್ಗೊತ್ಕೊಂಡು ಮಲ್ಕೊಳ್ಳಿ. ನೀವೆಲ್ಲ ಅದಕ್ಕೆ ಲಾಯಕ್. ಡಿಪಾರ್ಟ್ಮೆಂಟಿಗೆ ನಾ ಲಾಯಕ್. ಮಮ್ಮಿ ಎದ್ದಿದ್ದಾಳ? ಇವನು ಅದೇ ಮೂಡ್ನಲ್ಲಿ ಬಂದಂತ ಕಾಣುತ್ತೆ. ಅದಕ್ಕೆ ನಮ್ಗೆ ಹೇಳ್ತಾವನೆ. ಬನ್ರಿ. ಲೋ ಮಗ, ಕೃಷ್ಣ ಜೊತೆಲಿ ಇಲ್ಲ ಅಂದ್ರೆ
ಕೊಡಿಯ ಎಣ್ಣೆ ಕೂಡ ಕಿಕ್ ಕೊಡಿಯಲ್ಲ. ನಾವು ಇವಾಗ ಬಾಯಿ ಮುಚ್ಕೊಂಡು ಮನೆಗೆ ಹೋಗಿಲ್ಲ ಅಂದ್ರೆ ಮನೆಯವ್ರ ಮೆಟ್ಟು ತಗೊಂಡು ಹೊಡಿತಾರೆ. ಆ ಪುಣ್ಯದ ಕೆಲಸ ಬೇಕಾ? ಅವನು ಹೇಳೋದು ಸರಿನೇ. ರಾತ್ರಿ 12 ಗಂಟೆ ಆದರೂ ಮನೆಗೆ ಹೋಗಿಲ್ಲ ಅಂದ್ರೆ ಹೊಡಿಯೋದು ಗ್ಯಾರಂಟಿ. ನಡ್ರಲ್ಲೈ. ಆಯ್ತು ಕಣ ಜಗ್ಲೆ, ಮತ್ತೆ ಬಾಯ್. ಫುಲ್ಲು ಗರಂ ಆಗ್ಬಿಟ್ಟವಳೆ. ಯಾಕೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ? ಸುರಜ್ಕೋ. ಅಲ್ಲ ಕಣೋ, ಎಲ್ಲರ ಮನೇಲೂ ಮಕ್ಕಳು ರೌಡಿಸಮ್ ಮಾಡಿ ಆದ್ರೂ ಕೊಲೆ ಮಾಡಿ ಆದ್ರೂ ತಾಯಂದ್ರ ಕೈಗೆ ಬಳೆ ಮಾಡಿಸಿ ಹಾಕ್ತಾರೆ. ಅಂಥದ್ರಲ್ಲಿ ನೀನು ಇರೋ 2 ಬಳೆನೂ ಮಾರಾಕಿ ಹಾಳಾದ ಬೈಕ್ ತಗೊಂಡೆ. ಕೇಳಿದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅಂದೆ, ಹೋದ್ಯೆ? ಅದೂ ಇಲ್ಲ. ದಿನ ರಾತ್ರಿ ಚೆನ್ನಾಗಿ ಕುಡ್ಕೊಂಡು ಇಷ್ಟೊತ್ತಿಗೆ ಮನೆಗೆ ಬರ್ತೀಯ. ಈಗೇನು ಹೊಟ್ಟೆಗೆ ಹಾಕ್ತೀಯಾ? ಹ್ಞೂ ಮಗನೇ, ಹೊಟ್ಟೆ ತುಂಬ ಹಾಕ್ತೀನಿ, ಇರು. ಸದ್ಯ ಇಷ್ಟಕ್ಕೆ ಸುಮ್ಮನೆ ಆದ್ಲಪ್ಪ. ಬಳೆ ಎಲ್ಲೋ ಮಗನೇ ಅಂದ್ರೆ ಉಣ್ಣ ಕೇಳ್ತೀಯಾ? ಉಣ್ಣಕ್ಕೆ ತಗೋ ಮಗನೇ, ಉಣ್ಣ ಕೇಳ್ತಾ ಇದ್ಯಾ? ಉಣ್ಣಕ್ಕೆ? ಹಾ, ನಾಳೆ ನೀ ಹಾಳಾದ ಬೈಕ್ ಮಾರಿ ನನ್ ಬಳೆ ಬಿಡಿಸ್ಕೊಂಡ್ ಬರ್ಬೇಕು. ಈ ಕುಡಿಯೋದು ಮಜಾ ಮಾಡೋದು ಎಲ್ಲ ಬಿಡ್ಬೇಕು. ಬಿಡ್ತೀಯಾ? ಬಿಡಲ್ವಾ? ಬಿಡ್ತೀಯಾ ಇಲ್ವಾ? ಬಿಡ್ತೀಯನೋ? ಬಿಡ್ತೀಯ? ಉಣ್ಣ ಕೇಳ್ತೀಯ? ಈ ಉಣ್ಣ ಕೇಳ್ತೀಯ? ನನ್ನ ಮಗನೇ ಬೆಂಕಿ ಹಾಕ. ನಿಲ್ಲ ಅಲ್ಲ ಹೇಳಿದ್ ಒಂದ್ ಕೆಲಸ ನೋಡೋ, ಬಳೆ ಬಿಡ್ಸ್ಕೊಂಡ್ ಬರ್ತೀಯನೋ? ಹೇಳೋದನ್ನ ನಿಲ್ಲೋದೆ. ಬೈಕ್ ಮಾರ್ತೀಯನೋ? ಈ ಬೈಕ್ ಮಾಡ್ತೀಯ? ಯಾಕೆ ಹೊಡಿತೀಯಾ? ಹೋಗೆ, ನಿನ್ ಊಟನೂ ಬೇಡ ಏನ್ ಬೇಡ, ಹೋಗೆ. ಅದ್ಯಾವ ಗ್ರಹಚಾರದಲ್ಲಿ ಹುಟ್ಟುದ್ನೋ ಇವನೊಬ್ಬ. ಶರಣ್ಯ, ಯಾಕೆ ಶರು? ಏನಾಯ್ತು? ಹೀಗೆ ನೀನ್ ಏನು ಹೇಳ್ದೆ ಸುಮ್ಮನೆ ಅಳ್ತಿದ್ರೆ ನಂಗೇನು ಅರ್ಥ ಆಗಲ್ಲ. ಯಾಕೆ ಶರು ಇಷ್ಟೊಂದು ದುಃಖ ಪಡ್ತಾ ಇದ್ಯಾ? ಪ್ಲೀಸ್ ಶಾಂತಿ, ಈಗ ನಾನೇನು ಕೇಳಬೇಡ. ನನ್ನ ಫ್ರೆಂಡು ಅಂತ ಇರೋಳು ನೀನೊಬ್ಳೆ. ನನಗೆ ನಿನ್ನ ಜೊತೆ ಇರೋಕೆ ಅವಕಾಶ ಮಾಡಿಕೊಡು ಪ್ಲೀಸ್ ಕಣೆ. ಆಯ್ತಮ್ಮ, ಈಗ ನೀನು ಅಳ್ಬೇಡ. ಅದನ್ನೆಲ್ಲ ಬೆಳಗ್ಗೆ ಮಾತಾಡೋಣ. ಇವಳು ನನ್ನ ಫ್ರೆಂಡು, ಪೇಯಿಂಗ್ ಗೆಸ್ಟ್ ಆಗಿ ನನ್ನ ಜೊತೆ ಇಲ್ಲೇ ಇರ್ತಾಳೆ. ಅವಳ ಅಮೌಂಟ್ನ ನಾನು ಪೇ ಮಾಡ್ತೀನಿ. ಅದೇನೋಮ್ಮ, ಅವೆಲ್ಲ ನಂಗೆ ಗೊತ್ತಿಲ್ಲ. ಬೇರೆ ಕತೆಗಳೆಲ್ಲ ನಂಗೆ ಬೇಡ. ಕರೆಕ್ಟಾಗಿ ತಿಂಗಳ ದುಡ್ಡು ಬಂದ್ರೆ ಸರಿ. ನೀನ್ ಬಾ. ಇದು ನನ್ನ ಪ್ರೀತಿ ಕಿರಣ್ ಸಮಾಧಿ. ನಮ್ಮಿಬ್ಬರ ಕ್ಷಣಗಳು ಪ್ರತಿದಿನ ಅದೆಷ್ಟು ಸಂತೋಷವಾಗಿತ್ತು ಗೊತ್ತಾ? ಕಿರಣ್, ಕಿರಣ್, ನೀ ನನ್ನೆಷ್ಟು ಇಷ್ಟಪಡ್ತೀಯಾ? ಅಲ್ಲ ಶರು, ಯಾಕಿದ್ದಕ್ಕಿದ್ದಾಗ ಈ ಪ್ರಶ್ನೆ? ಹಾಗೆ ಸುಮ್ಮನೆ ಪ್ಲೀಸ್ ಹೇಳೋ. ನಿನ್ ಹಾಗೆ ಪ್ರತಿ ಹುಡುಗಿರ್ಗೂ ತನ್ನ ಹುಡುಗ ಎಷ್ಟು ಇಷ್ಟಪಡ್ತಾ ಇದ್ದಾನಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಹೇಳ್ತೀನಿ ಕೇಳು. ನೀನೇ ನನ್ನ ಉಸಿರು, ನನ್ನ ಪ್ರಾಣ, ಬ್ರೈನು, ಹಾರ್ಟು, ಮಣ್ಣು, ಮಸಿ ಅಂತೆಲ್ಲ ನಾಜೂಕಾಗಿ ನನ್ಗೆ ಹೇಳೋಕ್ ಬರೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿನ್ ಬಿಟ್ಟು ಒಂದ್ ಕ್ಷಣನೂ ಬದುಕೋದಿಲ್ಲ ಚಿನ್ನ. ಥ್ಯಾಂಕ್ಸ್ ಕಣೋ. ನನ್ನ ಬಿಟ್ಟು ಬೇರೆ ಏನ್ ಇಷ್ಟ ಆಗುತ್ತೆ? ನಿನ್ನ ಬಿಟ್ಟು ಬೇರೆ ಏನ್ ಇಷ್ಟ ಅಂದ್ರೆ ಈ ಪಿಸ್ತೂಲ್. ಏನು? ಈ ಪಿಸ್ತೂಲ್ ಇಷ್ಟನಾ? ಯಾಕೆ? ನನ್ನ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಬಿಸ್ನೆಸ್ ವಿಷಯವಾಗಿ ಜಗಳ ಆಗಿತ್ತು. ಅದನ್ನೇ ಅವನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಕೊಲ್ಲೋಕೆ ರೌಡಿಗಳನ್ನ ಕಳಿಸಿದ್ದ. ಅಲ್ಲಿ ಆಕಸ್ಮಿಕವಾಗಿ ನನಗೊಂದು ಪಿಸ್ತೂಲ್ ಸಿಕ್ತು. ಏಯ್! ಇದ್ರ ಮೇಲೆ ನಿನ್ನ ಹೆಸರು ಬರ್ತಿದೆ. ಈ ಪಿಸ್ತೂಲ್ನಿಂದ ಅವತ್ತು ನನ್ನ ಪ್ರಾಣ ಉಳಿತಲ್ಲ, ಅದಕ್ಕೆ ಪ್ರೀತಿಯಿಂದ ನನ್ನ ಹೆಸರು ಬರ್ಸಿದ್ದೀನಿ. ಇದು ನನ್ನ ಹತ್ರನೇ ಇರ್ಲಿ ಕಣೋ. ನೀನ್ ಆಸೆ ಪಟ್ಟ ಮೇಲೆ ಅದು ನಿಂಗೆ ಸಿಗ್ಲೇಬೇಕು. ಅದು ನಿನ್ನ ಹತ್ರನೇ ಇರ್ಲಿ.
ಏ ಗುಲ್ಡು, ಏ ಶಿಷ್ಯ, ಒಂದು ಕ್ವಾರ್ಟರ್ ವಿಸ್ಕಿ ತಗೊಂಡ್ ಬಾ. ತಂದೆ ಸಾಯ್. ಕುಡಿಯೋಕೆ ಮುಂಚೆನೆ ಪೇ ಮಾಡಬೇಕು. ಇನ್ನು ಕೌಂಟ್ರ್ ಓಪನ್ ಆಗಿಲ್ಲ. ಅದಕ್ಕೆ ನಾನೇನೋ ಮಾಡಲಿ, ಓಪನ್ ಮಾಡ. ಹಾಗಲ್ಲ ಸರ್, ಯಜಮಾನರು ಬಂದರೆ ಕೌಂಟ್ರ್ ಓಪನ್ ಆಗೋಕೆ ಮುಂಚೆ ಡ್ರಿಂಕ್ಸ್ ಯಾಕೆ ಸಪ್ಲೈ ಮಾಡಿದೆ ಅಂತ ನನ್ನ ಮೇಲೆ ರೇಗಾಡ್ತಾರೆ ಸರ್. ಬರಲಿ ಬಿಡು, ನಾನು ನೋಡ್ಕೋತೀನಿ. ನೀನೋಗಿ ಇನ್ನೊಂದು 90 ತಾಂಬ ಹೋಗ್ ಪ್ಲೀಸ್ ಸರ್. ಅದು ಏಯ್ ಸುಮ್ಮನೆ ಹೋಗ, ನನಗೂ ಅರ್ಥ ಆಗತ್ತೆ. ಶಿಷ್ಯ, ಇಲ್ಲಿ ಟೀ ಚೆನ್ನಾಗಿರುತ್ತೆ ಅಂದಲ್ಲ, ಎಲ್ಲ ಡಬ್ಬ ಥರ ಐತೆ. ಅವತ್ತೊಂದಿನ ನಮ್ಮ ಪ್ರೀತಿನ ಆ ಸಾವೇ ಕೊಂದ್ಬಿಡ್ತು. ಯಾವಾಗಲೂ ಕಾರ್ನಲ್ಲಿ ಬರ್ತಿದ್ದ ಕಿರಣ್ಗೆ ನಾನು 2 ವೀಲರ್ ಓಡಿಸ್ಬೇಕು ಅಂತ ತಿಳಿಸಿದಾಗ ಒಂದು ಹೊಸ ಗಾಡಿನೇ ತಗೊಬಂದು ಕೊಟ್ಟ. ವಾವ್, ಸೋ ಕ್ಯೂಟ್, ಸೋ ಸ್ವೀಟ್ ಆಫ್ ಯು. ನಾನ್ ಗಾಡಿ ಓಡಿಸ್ಲಾ? ಅಯ್ಯೋ ಮಂಕೆ, ನೀನ್ ಆಸೆ ಪಟ್ಟಿರೋದಕ್ಕೆ ಕಾರ್ ಬಿಟ್ಟು ಈ ಗಾಡಿ ತಂದಿರೋದು. ಬಾ ಓಡಿಸು. ಇಲ್ಲಿ ಇಡ್ಕೋ, ಇದು ಆಕ್ಸಿಲೇಟರ್. ಅವತ್ತೇ ನಮ್ಮ ಸಾವಿನ ಜೊತೆ ನಮ್ಮ ಕಮಿಟ್ಮೆಂಟ್ ಸ್ಟಾರ್ಟ್ ಆಗಿತ್ತು, ಗೊತ್ತಾಗ್ಲೇ ಇಲ್ಲ. ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ ಓಡಿಸ್ತಾ ಇದೀಯಾ ಚಿನ್ನು. ಕೈ ಎತ್ತುತ್ತಾ ಇದ್ದೀನಿ, ಹುಷಾರಾಗಿ ಓಡಿಸ್ಬೇಕು. ಹಾ, ಗುಡ್ ಗುಡ್ ಗುಡ್, ವೆರಿ ಗುಡ್ ವೆರಿ ಗುಡ್. ಹಂಗೆ ಚಿನ್ನು ಚಿನ್ನು ಚಿನ್ನು, ಒಂದು ನಿಮಿಷ ಗಾಡಿ ನಿಲ್ಸು. ಯಾಕೋ? ಯಾಕೆ ಅಂದ್ರೆ ಈಗ ನಾನು ಸುಸು ಮಾಡಬೇಕು, ಅದಕ್ಕೆ. ನಾನು ಒಬ್ಳೆ ಗಾಡಿ ಓಡಿಸ್ಬೇಕು ಅಂತ ಆಸೆ ಪಟ್ಟು ಶರಣ್ಯ, ಮುಂದೆ ನೋಡು, ಸುಮ್ಮ ಬರ್ತಾ ಇದೆ. ಶರಣ್ಯ, ನನ್ನ ಉಸಿರು ಕೊನೆ ಆಗ್ಬೇಕಾಗಿರೋ ಜಾಗದಲ್ಲಿ ನನ್ನ ಪ್ರೀತಿ ಕಿರಣ್ನ ಕಳ್ಕೊಂಡೆ. ಅವ್ರ ಮನೆಯವರು ಬಾಡಿನ ಇಲ್ಲಿಗೆ ತಗೊಂಡು ಬಂದ್ರು. ಕೊನೆ ಸರಿ ಅವನ ಮುಖನೂ ತೋರಿಸ್ದೆ, ಕಿರಣ್ ಜೊತೆಗೆ ನನ್ನ ಪ್ರೀತಿನೂ ಸಮಾಧಿ ಮಾಡಿದ್ರು. ಸಮಾಧಾನ ಮಾಡ್ಕೋ ಶರು. ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಕಾರಣದಿಂದ ದುಃಖ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಧೈರ್ಯದಿಂದ ಎದುರಿಸಿ ಬದುಕೋದೆ ಜೀವನ. ಅವನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಶಾಂತಿ. ಅವನು ನನ್ನಿಂದ ಎಲ್ಲೂ ದೂರ ಹೋಗಿಲ್ಲ, ಇಲ್ಲೇ ಉಸಿರಾಡ್ತಾ ಇದ್ದಾನೆ. ನನ್ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಕಿರಣ್, ಇಲ್ಲೇ ಇರ್ತೀನಿ ಕಣೋ. ಆಯ್ತು ಶರು, ನಿನ್ನನ್ನ ನಾನು ನೋಡ್ಕೊಳ್ತೀನಿ. ನಿನ್ಗೊಂದು ಕೆಲಸ ನಾನು ಕೊಡಿಸ್ತೀನಿ. ನೀನೇನು ಮಂಗ್ಳೂರ್ಗೆ ಹೋಗೋದು ಬೇಡ. ನೀನೀಗ ಸಮಾಧಾನ ಮಾಡ್ಕೋ. ಯಾಕೋ ಏನಾಯ್ತು? ಸರ್, ದುಡ್ಡು ಕೇಳಿದ್ರೆ ಕುಡ್ದಾದ್ಮೇಲೆ ಕೊಡ್ತೀನಿ ಅಂತ ಆವಾಜ್ ಆಗ್ತಿದ್ದೇನೆ ಸರ್. ಎಷ್ಟಾಯ್ತು ಬಿಲ್ಲು? ಸರ್, 250 ರೂಪಾಯಿ ಆಗಿದೆ ಸರ್.
ಮತ್ತೆ ಯಾವಾಗ್ಲಾರು ಈ ಸೈಡ್ ಬಂದಾಗ ಕೊಡ್ತೀನಿ ಬಿಡು. ಹಾಗಾದ್ರೆ ತಗೋ. ನಮ್ಮ ಬಾಸ್ ಎಲ್ಲಾರ್ಗೂ ಇಲ್ಲಿದೆ ಚಾನ್ಸು, ಎಲ್ಲಿದ್ರು ನೀರು ಜಮಾಯಿಸು. ಎಂಜಾಯ್ ದ ಬ್ಯೂಟಿಫುಲ್ ಗರ್ಲ್ಸು, ಎಂಜಾಯ್ ಗುರು ರೋಮ್ಯಾನ್ಸು. ಮಲಗೋ ಬೆಡ್ ಎಷ್ಟುದ್ದಾಗಿದೆ ನೋಡ್ಲೇಬೇಡವೋ, ನಿನ್ನಷ್ಟಕ್ಕೆ ಕಾಲು ಚಾಚಿಕೋ ಫೀಲಿಂಗ್ ಬೇಡವೋ. ಸಿಕ್ಕಿದ್ದೆ ಚಾನ್ಸು ಸಿಕ್ಸರ್ರೆ ಬಾರಿಸೋ, ಎಲ್ಲಾರ್ಗೂ ಇಲ್ಲಿದೆ ಚಾನ್ಸು, ಎಲ್ಲಿದ್ರು ನೀರು ಜಮಾಯಿಸು. ಕಣ್ಮುಂದೆ ಕಲರ್ ಕಲರ್ ಹುಡುಗಿರು ಸಿಗ್ನಲ್ ಕೊಡ್ತಾರೆ ಎಲ್ಲರೂ. ಚಾಟಿಂಗು ಮೀಟಿಂಗ್ ಅಂತ ಟೈಮ್ ವೇಸ್ಟ್ ಮಾಡದೆ ಡೇಟಿಂಗ್ ಅನ್ನು ಮಾಡಿಕೋ. ಅವಳ ಇವಳ ಅಂತ ಕನ್ಫ್ಯೂಸ್ ಆಗದೆ ಸಿಕ್ಕಬ್ರನ್ನೇ ಒಪ್ಪಿಕೋ. ಪಾಲಿಗೆ ಬಂದದ್ದು ಪಾಲಿಸಿ ಮಾಡಿಕೋ, ಲೈಫ್ ಸೂಪರ್ ಮಗ. ಎಲ್ಲಾರ್ಗೂ ಇಲ್ಲಿದೆ ಚಾನ್ಸು, ಎಲ್ಲಿದ್ರು ನೀರು ಜಮಾಯಿಸು. ಎಂಜಾಯ್ ದ ಬ್ಯೂಟಿಫುಲ್ ಗರ್ಲ್ಸು, ಎಂಜಾಯ್ ಗುರು ರೋಮ್ಯಾನ್ಸು. I know a lot of y'all wouldn't expect it. Nah, see these speedies why you're both hectic. I've been elected, so yo best sit on your ass real fast because I'm shocking like electric. Yo, yo, Wouldn't expect it. yo, yo, Hectic. yo, yo. On your ass real fast. ಹುಡುಗಿರ್ಗೆ ಅಪ್ಲಿಕೇಶನ್ ಹಾಕ್ತೀರಾ, ಒಪ್ಪಿದ್ರೆ ಹಿಂದಿಂದೆ ಬೀಳ್ತೀರಾ. Wouldn't expect it. Yo, yo. ಲವ್ ಮಾಡಿ ನೀನು ಮ್ಯಾರೇಜು ಆಗೋದು, ಟಚಿಂಗಿಗೆ ಲೈಸೆನ್ಸ್, ಪರ್ಮಿಷನ್ ಇಲ್ದೆ ನಾವು ರೂಲ್ಸ್ ಅನ್ನು ಮೀರೋದು, ನಮ್ಗ್ಯಾದಕ್ಕೆ ಡಿಸೆನ್ಸಿ. ಪ್ರಯಾಣ ದೋಚಿಕೋ ಸಿಕ್ಕಷ್ಟು ಬಾಚಿಕೋ, ಲೈಫ್ ಸೂಪರ್ ಮಗ. ಎಲ್ಲಾರ್ಗೂ ಇಲ್ಲಿದೆ ಚಾನ್ಸು, ಎಲ್ಲಿದ್ರು ನೀರು ಜಮಾಯಿಸು. ಎಂಜಾಯ್ ದ ಬ್ಯೂಟಿಫುಲ್ ಗರ್ಲ್ಸು, ಎಂಜಾಯ್ ಗುರು ರೋಮ್ಯಾನ್ಸು. ಮಲಗೋ ಬೆಡ್ ಎಷ್ಟುದ್ದಾಗಿದೆ ನೋಡ್ಲೇಬೇಡವೋ, ನಿನ್ನಷ್ಟಕ್ಕೆ ಕಾಲು ಚಾಚಿಕೋ ಫೀಲಿಂಗ್ ಬೇಡವೋ. ಸಿಕ್ಕಿದ್ದೆ ಚಾನ್ಸು ಸಿಕ್ಸರ್ರೆ ಬಾರಿಸೋ.
ಆ ಇನ್ಸ್ಪೆಕ್ಟರ್ಗೆ ಒಂದ್ಸರಿ ಆದ್ರೂ ನಿನ್ ಮುಖ ನೋಡ್ಲೇಬೇಕಂತ ಕಣೋ. ಕೇಸ್ ಏನು ಫಿಟ್ ಮಾಡಲ್ಲ, ಬರೀ ವಾರ್ನ್ ಮಾಡಿಬಿಟ್ಬಿಡ್ತೀನಿ ಅಂತ ಬೆಳಗ್ಗೆನೆ ಮನೆ ಹತ್ರ ಹೇಳ್ಕೊಳ್ತಾವನಲ್ಲಿ. ಅದೇ ದೊಡ್ಡ ವಿಷಯ ಅಂತ ನಮ್ಮ ಮನೆಯವರು ನಿನ್ ಜೊತೆ ಸೇರಬಾರ್ದು ಅಂತ ನಮ್ಮನ್ನ ಹೇಗೆ ಕೀಳಿತಾವ್ರೆ. ಅವ್ರ ಕೈಗೆ ಸಿಕ್ಕಿದ್ರೆ ಖಂಡಿತ ಕೇಸಲ್ಲಿ ಫಿಟ್ ಮಾಡ್ತಾರೆ. ಆಮೇಲೆ ಆರ್ಮಿಗೆ ಸೇರ್ಬೇಕು ಅನ್ನೋ ನನ್ನ ಕನಸು ಹಾಗೆ ಉಳ್ಕೊಳ್ಳುತ್ತೆ. ಫೈಟು ಅಂದ್ರೆ ಆರ್ಮಿ ವಾರ್ನಲ್ಲಿ AK-47 ಹಿಡ್ಕೊಂಡು ಎನಿಮೀಸ್ ಜೊತೆ ಗುದ್ದಾಡೋದು, ಅದ್ರ ಥ್ರಿಲ್ಲೇ ಬೇರೆ ನಮ್ಮ. ಅದನ್ನ ಅನುಭವಿಸ್ಬೇಕು ಅಂತಿರೋ ನನ್ನನ್ನ ಈ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಫಿಟ್ ಮಾಡಕ್ ನೋಡ್ತಾರೆ. ಇಡೀ ಡಿಪಾರ್ಟ್ಮೆಂಟೇ ಬಂದ್ರು ಈ ಕೃಷ್ಣನ ಏನೂ ಮಾಡಕ್ಕಾಗಲ್ಲ. ಈ ಕಣ್ಣ ಮುಚ್ಚಲೆ ಆಟ ಹೀಗೆ ನಡೀತಾ ಇರ್ಲಿ, ಇದು ಒಂಥರ ಮಜಾ ಇರತ್ ಮಗ. ನಿನಗೇನ ಮಜವಾಗಿರುತ್ತಪ್ಪ, ಪಾಪ ಇನ್ಸ್ಪೆಕ್ಟರ್ಗೆ ಪ್ರಾಣ್ ಸಂಕಟ. ವೆದರ್ ಬೇರೆ ಸಿಕ್ಕಾಪಟ್ಟೆ ಚಳಿ ಇದೆ, ಇವತ್ತೇನು ವರ್ಕೌಟ್ ಆಗಿಲ್ಲ, ಬಾಡಿ ಬೇರೆ ಹೀಟಿಗೆ ಬಂದಿದೆ ಅಂತ ನಾನ್ ಟೆನ್ಷನ್ ಆಗಿದ್ರೆ ಕೆಲ್ಸಕ್ಕೆ ಬರ್ದಾರೋ ಮಾತಾಡ್ತೀರಾ. ಇನ್ನೇನ್ ಮಾಡೋದು, ಮನೆಗೆ ಹೋಗಿ ತಿನ್ಬಿಟ್ಟು 1-2-3 ಸಾರಿ TV ಚಾನಲ್ ಚೇಂಜ್ ಮಾಡಿ ಕಣ್ಣಿಗೆ ತಂಪ್ ಮಾಡ್ಕೊಂಡು ಕೈ ಕೆಲಸ ಕೊಟ್ಟು ಮಲಿಕೊಂಡ್ರೆ ಇವತ್ತಿನ ಕೋಟ ಮುಗೀತಂತಾನೆ. ಲೇ ಜಂಗ್ಲೆ, ಇದ್ದೇ ಆಗೋಯ್ತು ಕಣ ನಿನ್ ಬಾಳು. ಅಲ್ಪ ತೃಪ್ತಿ ನನ್ನ ಮಗ ಕಣ ನೀನು. ಕೃಷ್ಣ, ಅವನ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ನಾವಿಬ್ರು ಬಜಾರ್ಗೆ ಹೋಗಿ ಹಂಟಿಂಗ್ ಮಾಡಿ ಸೆಲೆಕ್ಷನ್ ಮಾಡೋಣ. ಜಿಂಕೆ ಮರಿನೇ ಲೈಟ್ ಆನ್ ಮಾಡ್ಕೊಂಡು ಕಾಯ್ದಿರ್ಬೇಕಾದ್ರೆ ನನಗೆ ಹಂಟಿಂಗ್ ಬೇಕಾ? ಅಲ್ಲೇಲೆ ಕರಿಷ್ಮಾ, ನೀನ್ ಇವತ್ತು ಚಿಂದಿ ಕಣೆ. ಅಷ್ಟೆಲ್ಲ ಸೀನಿಲ್ಲ, ಮುಚ್ಕೊಂಡೆಲ್ಲ ನಡೀರಿ. ಏಯ್, ನಿಮ್ಗೆ ಕಂಡ್ರ ಹೇಳಿದ್ದು, ನಡೀರೋ. ನಾನು ಕೃಷ್ಣ ಲೇಟ್ ಆಗಿ ಬರ್ತೀವಿ. ಏಯ್, ತಾವೇನಲ್ಲಿ ಬಂದು ಸ್ಪೂನ್ ಇಡೋದು ಬೇಡ, ನಡಿ. ಏಯ್, ಅಡ್ಜಸ್ಟ್ ಮಾಡ್ಕೊಳ್ಳೋ, ನಾನ್ ಕರಿಷ್ಮಾನ್ ಒಪ್ಪಿಸ್ತೀನಿ. ಏಯ್, ಅವೆಲ್ಲ ಬೇಡಮ್ಮ, ನಾನು ನೋಡ್ಕೋತೀನಿ. ನಡೀರಿ. ಹಾ, ಪರಮಾತ್ಮ ಸುಖನೆಲ್ಲ ಇವನು ಒಬ್ಬನಿಗೆ ಕೊಟ್ಬಿಟ್ಟೇನು. ಒಬ್ಬನಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿರೋ ತರ ಆಡ್ತಾವನೆ. ಕೃಷ್ಣ, ನನ್ನನ್ನು ಅರ್ಥ ಮಾಡ್ಕೊಳ್ಳೋ. ನಾನು ಸ್ವಲ್ಪ ಉಪ್ಪು ಹುಳಿ ಖಾರ ತಿಂತೀನೋ. ನಾಳೆಯಿಂದ ಅವೆಲ್ಲ ತಿನ್ನೋದು ಬಿಟ್ಬಿಡು, ಎಲ್ಲ ಸರಿ ಆಗತ್ತೆ. ಕೃಷ್ಣ ಪ್ಲೀಸ್ ಕಣೋ. ಕೃಷ್ಣ ಸಡಿಯಲೇ. ಕೃಷ್ಣ ಕರುಣೆಯ ತೋರೆಯ ತೀರಿಸಿ. ಕೃಷ್ಣ ಅಯ್ಯೋ, ಕೃಷ್ಣನಾ? ಅವನೇ. ಅಪ್ಪ ಮನೇಲಿದ್ದಾರೆ. ಮೊದ್ಲೇ ನಾನು ಇವತ್ತು ಲೇಟಾಗಿ ಬಂದಿದ್ದೀನಿ. ನಾನು ಇವಾಗ ಬರಕ್ಕಾಗಲ್ಲ. ನೀನ್ ನಿಮ್ಮ ಅಪ್ಪನ್ ಕೇರ್ ಮಾಡಂಗಿದ್ರೆ ನೀನ್ ಯಾಕೆ ಹಿಂಗೆ? ಬಾರೆ ನಿನ್ನ. ಆಗಲ್ಲ ಕೃಷ್ಣ, ನನ್ನ ಅರ್ಥ ಮಾಡ್ಕೋ. ಮೊದ್ಲೇ ನಾನು ಲೇಟಾಗಿ ಬಂದಿದ್ದೀನಿ. ಪುನಃ ಹೊರಗಡೆ ಬಂದ್ರೆ ನಮ್ಮ ಅಪ್ಪ ನಮ್ಮನ್ನ ಸುಮ್ಮನೆ ಬಿಡಲ್ಲ. ನೀನೀಗ ಬರ್ಲಿಲ್ಲ ಅಂದ್ರೆ ಅಲ್ಲಿಗೆ ನಾನೇ ಬಂದ್ಬಿಡ್ತೀನಿ. ಗಾಡ್, ಇವನು ಇವತ್ತು ನಾನು ಬಿಡಲ್ಲ. ಸರಿ ಇರು ಮರಯ್ಯ, ಬರ್ತೀನಿ. ಬಾ, ನಿಂಗಾಯ್ತು ಇವತ್ತು. ಏನ್ ಕೃಷ್ಣ, ಎಲ್ಲ ಓಕೆನಾ? ಓಕೆ ಆಗಿದ್ರೆ ಬಿಡೋರು ಯಾರ? ಕೃಷ್ಣ, ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋ. ಇನ್ನೊಂದ್ಸಲ ಕೃಷ್ಣ ಅಂತ ರಾಗ ಹೇಳಿದ್ರೆ ಕೊಲೆ ಆಗೋಗ್ತೀಯ. ಈಗ ಮೆಡಿಕಲ್ ಸ್ಟೋರ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಅದಕ್ಕೇನ್ ಮಾಡ್ತೀಯ? ಅದಕ್ಕೆ ನಮ್ಮ ಸರ್ಕಾರದವ್ರೆ ಪ್ರತಿ ಥಿಯೇಟರ್ ಕಾಂಡೋಮ್ ಇಡ್ಬೇಕು ಅಂತ ರೂಲ್ಸ್ ಮಾಡಿಲ್ವಾ? ಹೋಗ್ತೀನಿ, ತಗೋತೀನಿ. ನೀನ್ ಏನೇ ಹೇಳು ಕೃಷ್ಣ, ಕೊಲೆ ಕಿಲಾಡಿ ಕಣೋ ನೀನು. ಏನು ಎಷ್ಟೊಂದಪ್ಪ ಆಗ್ತಿದ್ಯಾ? ಏನ್ ಕೃಷ್ಣ, ಬುಲೆಟ್ ತಗೊಂಡ್ಬಿಟ್ಟಿದ್ಯಾ? ನಾನ್ ತೊಗೊಂಡಿದ್ದಲ್ಲ ಕಣೆ, ಫ್ಯಾನ್ಸ್ಗಳು ಇರ್ತಾರಲ್ಲ ಅವ್ರದ್ದು. ಫ್ಯಾನ್ಸ್ಗಳು ಅಂದ್ರೆ? ಅದೆಲ್ಲ ಮೂನ್ ಲೈಟಲ್ಲಿ ಹೇಳ್ತೀನಿ ಬಾ. ರಾಯರು ಏನು ಔಟ್ಡೋರ್ ಅನ್ಸುತ್ತೆ. ಅಯ್ಯೋ ಕರಿಷ್ಮಾ, ನನ್ ಚಿತ್ರಾನ್ನ ಆಗೋದ್ನಲ್ಲೇ. ಏನು ಥಿಯೇಟರ್ ಒಳಗ? ನಿನಗೇನ್ ಬುದ್ಧಿ ಗಿದ್ದಿ ಕೆಟ್ಟಿದ್ಯಾ? ನಮ್ಮ ಏರಿಯಾ ಜನ ಸೆಕೆಂಡ್ ಶೋ ಫಿಲ್ಮ್ ನೋಡಕ್ ಬಂದಿರ್ತಾರೆ. ಅವ್ರು ಯಾರಾದ್ರೂ ನಮ್ಮನ್ನ ನೋಡಿ ನಮ್ಮ ಅಪ್ಪಂಗೆ ಹೇಳಿದ್ರೆ ಅಷ್ಟೇ ಕೊಂದೇ ಹಾಕ್ಬಿಡ್ತಾರೆ. ಅಯ್ಯ ನೀನ ನನ್ನೇನು PUC ಹುಡುಗ ಅನ್ಕೊಂಡ್ಯಾ? ಥಿಯೇಟ್ರಿಗೆ ಕರ್ಕೊಂಬಂದು ಪಿಕ್ಚರ್ ದೋಸ್ತ ಮಜಾ ಮಾಡೋದಕ್ಕೆ. ಇಳಿ ಒಂದು ನಿಮಿಷ. ಬಂದೇ ಇರು. ಏನನ್ನ ಪಡಿ, ಆರಾಮನಾ? ಮಜಾ ಮಾಡಿ. ಓಕೆ ಸಾಬ್. ಕರಿಷ್ಮಾ ಕ್ಯಾಚ್. ಓ, ನಾವು ಇದಕ್ಕೆ ನಾವು ಹೋಗಿದ್ದು. Yes. ಇಲ್ಲಾಡಿ ಕೃಷ್ಣ.
ಈ ಚಳಿಗೂ ನಿನ್ ಮೂಡ್ಗೋ ಮಸ್ತ್ ಚಿಂದಿ ಕಣೆ. ಓಂ ಶ್ರೀ ಧ್ಯಾಯ ಸದಾ ಸಾವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸ್ವತಿ ಸೌಜನ ದೇವಂ ತುಳಸಿ ಮಾತಂ ನಮೋ ನಮಃ. ನೀವು ನಮ್ಮಿಂದ ದೂರ ಆಗಿ ವರ್ಷಗಳೇ ಕಳೆದ್ರು ನಮ್ಮ ನೆನಪಲ್ಲಿ ನೀವು ಯಾವಾಗಲೂ ಇರ್ತೀರಿ. ನಾನು ನಿಮ್ಮ ಜೊತೆ ಸಂಸಾರ ಮಾಡಿದ ಆ ಪ್ರೀತಿಯ ದಿನಗಳು ಯಾವಾಗಲೂ ನನ್ನ ಮನಸ್ಸಲ್ಲಿ ಹಸಿರಾಗಿರುತ್ತೆ. ನನ್ನ ಮಗನ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ. ನಮಗೊಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಅಮ್ಮ ಕಾಫಿ. ಪೊಲೀಸ್ನವರು ಹಗಲು ರಾತ್ರಿ ಅಂದೆ ನಿನ್ನನ್ನು ಹುಡ್ಕೊಂಡು ಮನೆ ಬಾಗಿಲು ತಟ್ತಾರೆ. ನೀನ್ ನೋಡಿದ್ರೆ ಹೊತ್ತಿಲ್ದೆ ಹೊತ್ತಲ್ಲಿ ಮನೆಗೆ ಬರ್ತೀಯ. ಏನ್ ನಿನ್ ಕತೆ? ಮನೇಲಿ ನಿಮ್ ತಾಯಿ ಒಬ್ಳು ಇರ್ತಾಳೇನೋ, ಭಯ ಬೇಡ ನಿನಗೆ? ನೀನ್ ಇಷ್ಟ ಬಂದಾಗೆ ಇರೋಕ್ ಬಿಟ್ಟಿದ್ದೀನಿ ಅಂತ ನೀನ್ ಆಡಿದ್ದೆ ಆಟನ? 24 ಗಂಟೆ ಸಿಗರೇಟ್ ಸೇದೋದು, ಕುಡಿಯೋದು, ಪೋಲಿ ಬಿಡೋದು, ಏನೋ ಇದೆಲ್ಲ? ಮಾತಾಡೋ ಮಾತಾಡೋ ಮಾತಾಡೋ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಮಾತೃಶ್ರೀ ಅವರು ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಮಾತನಾಡುವುದು ಸರಿಯಲ್ಲವೆಂದು ತಿಳಿದು ಈ ಪಾಮರ ಸುಮ್ಮನಾದ ಮಹಾಮಾತೆ. ಕೂತ್ಕೋ ಅಮ್ಮ. 24 ಗಂಟೆನೋ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ನೀ ನನ್ನನ್ನ ತುಂಬಾ ಪ್ರೀತಿಸ್ತೀಯ ಅಂತ ನಂಗೆ ಗೊತ್ತಮ್ಮ. ನಾನು ನಿನ್ನನ್ನ ಯಾವತ್ತೂ ನೋಯಿಸಲ್ಲಮ್ಮ. ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಮ್ಮ. ಕೃಷ್ಣ, ಹಾಗೆಲ್ಲ ಹೇಳ್ಬೇಡಪ್ಪ. ನೀನು ಅಂದ್ರೆ ನನ್ನ ಪ್ರಾಣ ಕಣೋ. ನೀನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲಪ್ಪ, ನನಗಿಲ್ಲ. ನನ್ನ ಜೊತೆ ನೀನ್ ಯಾವಾಗ್ಲೂ ಹೀಗೆ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ, ನಿನ್ನ ಆಸೆ ವಿರುದ್ಧವಾಗಿ ನಾನು ಯಾವತ್ತೂ ನೆಟ್ಕೊಡಲ್ಲ. ನನ್ನ ಮೇಲೆ ನಂಬಿಕೆ ಇಡು. ಎಲ್ಲ ತಾಯಿಂದಿರ್ತಾರ ನಾನು ರೇಗಾಡ್ತೀನ? ನೀನ್ ಹೊತ್ತು ಗೊತ್ತಿಲ್ಲದೆ ಮನೆಗೆ ಬಂದ್ರೆ ನಾನು ಅದನ್ನ ಕೇಳಿದಿನ ಹೇಳು? ನೋಡು, ನೀನು ಮಿಲ್ಟ್ರಿಗೆ ಸೇರ್ಬೇಕು ಅಂತಿರೋನು, ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಪ್ಪ. ಏರಿಯಾದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳನ್ನ ಮಾಡ್ಕೋಬೇಡ. ನಿನ್ನ ಕೋಪನ ಮೊದಲು ಸ್ವಲ್ಪ ಕಮ್ಮಿ ಮಾಡ್ಕೋ. ನಿನ್ನ ಫ್ರೆಂಡ್ಸು ಅನ್ಕೊಂಡಿರೋ ವೇಸ್ಟ್ ಬಾಡಿಗಳ ಜೊತೆ ಸುತ್ತೋದನ್ನು ಬಿಡು. ರಾಯಲ್ಲಾಗಿರೋ, ಒಳ್ಳೊಳ್ಳೆ ಬಟ್ಟೆ ಹಾಕೋ, ಒಳ್ಳೊಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡು. ನೀನ್ ಅನ್ಕೊಂಡ ಹಾಗೆ ಬದುಕನ್ನ ಚೆನ್ನಾಗಿ ಎಂಜಾಯ್ ಮಾಡು. ಹಾಗೆ ನಿನ್ನ ಆರೋಗ್ಯ, ಭವಿಷ್ಯದ ಕಡೆನೂ ಗಮನ ಕೊಡು. ಆಗ ಈ ನಿನ್ನ ತಾಯಿಗೆ ಖುಷಿ ಆಗೋದು. ತಗೋ, ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಒಂದು ಅಂಗಡಿಲಿ ಶರ್ಟ್ ನೋಡಿದೆ. ಈ ಕಲರ್ ನಿನಗೆ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡ್ ಬಂದೆ. ಹೋಗಿ ಹಾಕೊಂಡ್ ಬಾ. ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಮ್ಮ. ನೀ ನನ್ನ ತಾಯಿಯಾಗಿ ಸಿಕ್ಕಿರೋದು ನನ್ನ ಪುಣ್ಯ. ನಾನೇನು ಕೇಳದೆ ಹೋದ್ರು ನನ್ಗೆಲ್ಲ ತಂದು ಕೊಡ್ತೀಯಲ್ಲಮ್ಮ. ರಿಯಲಿ ಗ್ರೇಟ್ ಮಾ. ಹೋಗ್ಲಿದ್ ಸಾಕು, ಮೊದ್ಲು ಹೋಗಿ ಶರ್ಟ್ ಹಾಕೊಂಡ್ ಬಾ. ಸರಿ ಮಾ. ಹಾಗಾದ್ರೆ ಅಮ್ಮ ಫುಲ್ ಕ್ಲಾಸ್ ತಗೊಂಡ್ರು ನಮ್ಮ ಜೊತೆ ಸೇರ್ಬಾರ್ದು ಅಂತ. ಅವ್ರಿಗೇನೋ ಗೊತ್ತು, ಅವ್ರ ಮಗನೇ ದೊಡ್ಡ ಪೋಲಿ ನನ್ನ ಮಗ ಅಂತ. ಏಯ್, ಯಾಕೋ ಗತಿ ಉರ್ಕೊಂಡು ಮಾತಾಡ್ತಿದ್ಯಾ? ಕೃಷ್ಣ, ಕರಿಷ್ಮನ್ ಮ್ಯಾಟ್ರು ನಿನ್ ಮೇಲೆ ಫುಲ್ ಉರ್ಕೊಂಡ್ಬಿಟ್ಟಿದ್ದಾನೆ. ರಾತ್ರಿ ಎಲ್ಲ ಮನೆಗೆ ಹೋಗ್ದೆ, ಅವಳ ಮನೆ ಮುಂದೆನೆ ಕೂತಿದ್ದಂತೆ. ನೀನು ಪುಣ್ಯಾತ್ಮ, ಬೆಳಗಿನ ಜಾವ ಅವ್ನು ನಿದ್ದೆಲ್ಲಿ ತೂಗಿಸ್ಬೇಕಾದ್ರೆ ಅವಳು ಕರ್ಕೊಂಡ್ ಬಿಟ್ಟೋಗಿದ್ಯಾ. ಅವಳು ಮಿಸ್ ಆಗೋದ್ಲಲ್ಲ ಅನ್ಬಿಟ್ಟು ರಾತ್ರಿ ಇಡೀ ನಿದ್ದೆನೂ ಮಾಡ್ದೆ, ಮನೆಗೂ ಹೋಗ್ದೆ, ನಿನ್ ಮೇಲೆ ಉರ್ಕೊಂಡ್ ಬಂದಿಲ್ ಕೂತವನೆ. ಬಿಡ ಮಚ್ಚ, ನಾವೇನು ಒಳ್ಳೆ ಮ್ಯಾಚ್ ಆಡ್ತೀವಿ, ಡೈಲಿ ಆಡ್ತಾ ಇರ್ತೀವಿ. ನೆಕ್ಸ್ಟ್ ಟೈಮ್ ನಿಂದೆ ಫೇಸ್ ಬ್ಯಾಟಿಂಗ್. ಯಾವಾಗ್ಲೂ ಹಿಂಗೆ ನೀನು ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾನೆ ಇರ್ತೀಯ. ಇಲ್ಲ ಪುಟ, ಗ್ಯಾರಂಟಿ ಕರ್ಕೊಂಡು ಹೋಗ್ತೀನಿ. ಅಲ್ಲಾಡ್ಸಿದ್ ಸಾಕು, ತಣ್ಣಗಾಗ ಮುಂಚೆ ಟೀ ಕುಡಿ.
ಕೃಷ್ಣ ನಿಂದ ಅದೇನ್ ನಸೀಬೋ ಅಥವಾ ನಿನ್ನ ಹೆಸರು ವೈಬ್ರೇಷನ್ ಏನಪ್ಪ, ಹುಡುಗಿರ್ ನಿನ್ ಕಂಡ್ರೆ ರಪ ರಪ ಅಂತ ಬಿದ್ದೋಗ್ತಾರೆ. ನನ್ನ ಮಗನ್ ನಾವೇನೇ ಸರ್ಕಸ್ ಮಾಡೋ ಪೇಪರ್ ಆಯೋಳು ನೋಡಲ್ಲ ಅಂತಾಳೆ. ಶಾಂತಿ, ನನ್ನ ಅರ್ಥ ಮಾಡ್ಕೊ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಕಣೆ. ಹೋಗಲ್ಲ ಹೋಗ. ಈ ತರ ಲವ್ಗಳನ್ನ ಬೇಜಾನ್ ನೋಡ್ಬಿಟ್ಟಿದೀನಿ. ಇದೆಲ್ಲ ಬಿಟ್ ಹಾಕಿ ಲೈಫ್ ಕಡೆ ಗಮನ ಕೊಡು. ಲೈಫಲ್ಲಿ ಏನಾದ್ರೂ ಸಾಧಿಸು, ಅದೇ ನಿನ್ ಜೊತೆ ಬರೋದು. ಈ ಲವ್ ಗಿವ್ ಅಲ್ಲ. ಜಾರೆ ಜಾ ತೇರಿಕೆ. ಲವ್ ಕೃಷ್ಣ, ನಮ್ಮ ಪಾಗಲ್ ಲವರ್ ಜೊತೆ 2-3 ದಿವಸದಿಂದ ಯಾವುದೋ ಒಂದು ಹುಡುಗಿ ಓಡಾಡ್ತಾ ಇದ್ದಾಳೆ ಕಣ. ಶಾಂತಿ, ನಿನ್ನ ಬಿಟ್ಟಿರೋಕೆ ಆಗಲ್ಲ. ನನ್ನ ಪ್ರೀತಿನ ಒಪ್ಕೋ ಶಾಂತಿ, ಪ್ಲೀಸ್ ಒಪ್ಕೋ ಶಾಂತಿ. ಅಯ್ಯೋ ಆಟೋ, ನಾವು ನೋಡದೇ ಇರೋ ಹುಡುಗಿ ಈ ಏರಿಯಾದಲ್ಲಿದ್ದಾಳ. ಶಾಂತಿ, ಐ ಲವ್ ಯು ಕಣೆ. ಮತ್ತೆ ಕಾಣಿಸ್ಕೊಂಡ್ರೆ ಒದೆ ತಿಂತೀಯಾ? ಇವಳೊಬ್ಳೆ ಅನ್ಸುತ್ತೆ ಕೃಷ್ಣ, ನಿನ್ ಕಣ್ಣಿಗೆ ಬೀಳದೆ ಎಸ್ಕೇಪ್ ಆಗಿರೋಳು. ಹೋಗ್ಲಿ ಬಿಡು ಜಂಗ್ಲಿ, ಊರಿಗೆ ಬಂದೋಳ ನೀರಿ ಬರ್ದ ಇರ್ತಾಳ. ಏಯ್ ಜಲ್ ನನ್ ಮಗ ಕಣ ನೀನು. ಹುಡುಗಿರಂದ್ರೆ ಸಾಕು ಕಣ್ಣು ಬಾಯಿ ಬಿಡ್ಕೊಂಡು ಒಳ್ಳೆ ಜೂಲ್ನಾಯಿ ಆಗ್ಬಿಡ್ತೀಯ. ಏಯ್ ಬಲ್ ನನ್ ಮಗ ಕಣ ನೀನು. ಓಕೆ, ವೆರಿ ಗುಡ್. ಲೈಬ್ರರಿಯನ್ನಾಗಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಇಷ್ಟಿದ್ರೆ ಸಾಕು, ನಿಮ್ಮನ್ನ ನಮ್ಮ ಕಾಲೇಜ್ ಲೈಬ್ರರಿಯನ್ನಾಗಿ ಕೆಲಸಕ್ಕೆ ಸೇರಿಸ್ಕೋಬೋದು. ನಮ್ಮ ಕಾಲೇಜ್ ಕಮಿಟಿಯವ್ರನ್ನ ಒಪ್ಸೋದಕ್ಕೆ ಇದೊಂದು ಅರ್ಹತೆ ಸಾಕು. ಶಾಂತಿ ಇನ್ಫ್ಲೂಯೆನ್ಸ್ ಮಾಡಿದ ಮೇಲೆ ನಾನು ನಿಮಗೆ ಕೆಲಸ ಕೊಡಲೇಬೇಕು. ಆದರೂ ಕಾಲೇಜ್ ಕಮಿಟಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಈ ಫಾರ್ಮ್ಯಾಲಿಟೀಸ್. ನಾಳೆನೇ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಖಂಡಿತ ಸರ್, ನಾಳೆನೇ ಮ್ಯಾಂಗ್ಳೂರ್ ಕಾಲೇಜಿಂದ ಡಾಕ್ಯುಮೆಂಟ್ ತರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಶರಣ್ಯ, ಸರ್ ಶಾಂತಿಗೆ ನೈಟ್ ನಂಗೆ ಫೋನ್ ಮಾಡಕ್ಕೆ ಹೇಳಮ್ಮ. ಶ್ಯೂರ್ ಸರ್. ಹಾಂ. ಒಂದು ನಿಮಿಷ ಹನಿ. ಇವಾಗಲೇ ಫೋನ್ ಬರಬೇಕಾಗಿತ್ತಾ? ಅಷ್ಟೊಂದು ಫೀಲ್ ಆಗ್ಬೇಡ ಹನಿ, ಐ ಕಮ್ ಸೂನ್. ಹೇಳು ಶರು. ಥ್ಯಾಂಕ್ಸ್ ಗಣೇಶ್ ಶಾಂತಿ, ನಂಗೆ ಕೆಲಸ ಸಿಕ್ತು. ಹೇ ಕಂಗ್ರಾಟ್ಸ್, ಸೋ ಸ್ವೀಟ್ ಆಫ್ ಯು. ಈ ಶಾಂತಿ ಇನ್ಫ್ಲೂಯೆನ್ಸ್ ವರ್ಕೌಟ್ ಆಗಲೇಬೇಕು. ಶರು ಪ್ಲೀಸ್, ನಂಗೆ ಸ್ವಲ್ಪ ಕೆಲಸ ಇದೆ. ನಾನು ಸಂಜೆ 7 ಗಂಟೆಗೆ ಸಿಗ್ತೀನಿ. ಇಬ್ರು ಒಂದೊಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಸ್ವೀಟ್ ತಿಂದು ಒಟ್ಟಿಗೆ ಊಟ ಮಾಡೋಣ. ಓಕೆ ಶಾಂತಿ, ನಾನು ಶಾರ್ಪ್ 7 o'clockಗೆ ಶಾಂತಿ ಸಾಗರ್ ಹತ್ರ ಕಾಯ್ತಾ ಇರ್ತೀನಿ. ಓಕೆ ಬಾಯ್. ಕೃಷ್ಣ ಸೂಪರ್ ಡಾಯ್. ಇನ್ನೊಂದು ಬ್ಯಾಕ್ ಡೇ ಮಗ, ಸೂಪರ್. ಈ ಕೃಷ್ಣ ಏನೇ ಮಜಾ ಮಾಡ್ಕೊಂಡಿದ್ರು ಡೈಲಿ ಸಿನ್ಸಿಯರ್ ಆಗಿ ಕರೆಕ್ಟ್ ಟೈಮ್ ಬಂದು ಸ್ಟಂಟ್ ಪ್ರಾಕ್ಟೀಸ್ ಮಾಡ್ತಾರಮ್ಮ. ನನ್ನ ಮಕ್ಳ ಜಾಸ್ತಿ ಹೊಡಿಬೇಡ್ರು, ನಿಗಿರ್ಕೊಂಡ್ಬಿಡ್ತೀರಾ. ಬಿಡೋ ಕೃಷ್ಣ, ನಿನ್ ಥರ ಹ್ಯಾಂಡ್ ಪೆಟ್ರ್ ಆಗುತ್ತಾ? ಯು ಕ್ಯಾರಿ ಆನ್ ಯುವರ್ ಓನ್ ಎಂಜಾಯ್. ಐ ಕ್ಯಾರಿ ಆನ್ ಮೈ ಎಂಜಾಯ್. ಏನ್ ಕೃಷ್ಣ, ಆರಾಮ? ಫುಲ್ ಆರಾಮ್ ದೊರೆ ಸ್ವಾಮಿ. ಗ್ಯಾಂಗ್ ಕಟ್ಕೊಂಡಿಲ್ಲ, ಹೊರಟಂಗಿದೆ. ಈ ಸಾಮ್ರಾಜ್ಯನ ಕಟ್ಟಿದ್ಮೇಲೆ ರಾಜ್ಯನಾಗಿ ಬಾಳ್ಬೇಕು, ಇಲ್ಲ ಬೀದಿ ಹಣ್ಣಾಗಿ ಹೋಗ್ತಾ ಇರ್ಬೇಕು. ನಿನ್ನೆ ಮೊನ್ನೆ ಬಂದ ಕುನ್ನಿಗಳೆಲ್ಲ ಲಾಂಗು ಮಚ್ಚು ಗನ್ನು ಅಂತ ಇಟ್ಕೊಂಡು
ಈ ಸಾಮ್ರಾಜ್ಯದ ದೊರೆಗಳಾಗಿ ಮೆರೆಯೋಕೆ ಕನ್ಸು ಕಾಣ್ತಾ ಇದ್ದಾರೆ. ಅವ್ರಿಗೆ ನೀತಿ ಪಾಠ ಬೋಧನೆ ಮಾಡಕ್ ಹೋಗ್ತಾ ಇದ್ದೀನಿ. ಕೃಷ್ಣ, ಏರಿಯಾದಲ್ಲಿ ಒಳ್ಳೆ ಹ್ಯಾಂಡ್ ಫೈಟರ್ ಅಂತ ಹೆಸರು ಮಾಡಿದ್ಯಾ, ಬಾ ನೀನ್ ನಮ್ಮ ಜೊತೆ ಇರು. ನೀನ್ ನಮ್ಮ ಜೊತೆ ಇದ್ರೆ ಅದಕ್ಕೆ ಅದರೇ ಬೇರೆ, ಏನಂತ್ಯ? ಇರ್ಲಿ, ಪರವಾಗಿಲ್ಲ ಬಿಡು ಕೃಷ್ಣ, ನಿನಗಿಷ್ಟ ಇಲ್ಲ ಅಂದಮೇಲೆ ನಾನು ಬಲವಂತ ಮಾಡಲ್ಲ. ಸ್ವಾಮಿಗೆ ಫೀಲ್ಡ್ನಲ್ಲಿ ಇನ್ನೂ ಹೆಸರು ಹಾಗೇ ಇದೆ. ಹವಾನ ಹಾಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾನೆ. ಅವನ ಜೊತೆ ನಾವು ಆತ್ ಮಿಲಾಯಿಸಿದ್ರೆ ಫೀಲ್ಡಲ್ಲಿ ಒಳ್ಳೆ ಹವಾ ಮೇಂಟೈನ್ ಮಾಡ್ಬೋದಾಗಿತ್ತು. ರೌಡಿಸಮ್ ಮಾಡಿ ಏನು ಮಾಡ್ತೀಯಾ? ಒಂದಿನ ಬೀದಿ ಹೆಣ ಆಗೋಗ್ತೀಯ. ಲೈಫಲ್ಲಿ ಎಂಜಾಯ್ ಮಾಡೋ ಅಂಥದ್ದು ಬೇಕಾದಷ್ಟಿದೆ. ಅದನ್ನು ಬಿಂದಾಸ ಎಂಜಾಯ್ ಮಾಡಿ ಸಾಯೋಣ ಬಿಡ. ಅಲ್ಲಿ ನೋಡು, ನಮ್ಮ ರಾಜಸ್ಥಾನಿ ಬಾಳ್ತಾ ಇರಲ್ಲ ಬಾಳು, ಅದು ರೌಡಿಸಮ್ಗಿಂತ 1000 ಪಾಲು ಬೆಟರು. ಲೈಫಲ್ಲಿ ಏನೂ ಸಾಧಿಸೋಕ್ಕಾಗದೆ ಅವಳು ಯಾವಾಗ ನೋಡ್ತೀವಿ ಅಂತ ಕಾಯ್ತಾ ಟೈಮ್ ವೇಸ್ಟ್ ಮಾಡಿಕೊಂಡು ಅವಳೊಂದಿನ ಬಿಟ್ಟು ಹೋದಾಗ ಅವಳ ನೆನಪಲ್ಲೇ ಸಾಯೋದಿದೆಯಲ್ಲ, ಅದು ಬೀದಿ ಹೆಣ ಆಗೋದ್ಕಿಂತ 1000 ಪಾಲು ಬೆಟರ್. ಒಟ್ಟಿನಲ್ಲಿ ಸ್ವೀಟ್ ಲವ್, ಸ್ವೀಟ್ ಮೆಮೊರಿ, ಸ್ವೀಟ್ ಲೈಫ್. ಇವತ್ತು ನಿನ್ನ ಜೊತೆ ಒಳ್ಳೆ ಊಟ ಮಾಡಿದೆ. ಊಟ ಸೂಪರ್ ಆಗಿತ್ತು, ಅದಕ್ಕೆ ಸಾಕತ್ತಾಗಿ ಬಾರಿಸ್ದೆ. ಅದಕ್ಕೆ ನಿದ್ದೆ ಎಳಿತಾ ಇದ್ದಪ್ಪ, ನಾನು ಮಲಗ್ತೀನಿ. ರೂಮಿಗೆ ಬಂದಿದ ತಕ್ಷಣ ರಿಂಗ್ ಆಗ್ತಿದೆ ಅಂದ್ರೆ ನಿನ್ ಮಜ್ನುನೇ ಇರ್ಬೇಕು. ತಾವೇ ಬಂದ್ ರಿಸೀವ್ ಮಾಡಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಪ್ಪ. ಅವ್ನು ಯಾವ ಆಂಗಲಲ್ಲಿ ಲವರೇ, ದಿನಾ ಲವ್ ಹೆಸರಲ್ಲಿ ಟಾರ್ಚರ್ ಕೊಡ್ತಾನೆ. ಶಾಂತಿ, ಐ ಲವ್ ಯು ಕಣೆ. ಶಾಂತಿ, ನಿಮ್ ಜೊತೆ 2 ನಿಮಿಷ ಮಾತಾಡ್ಬೇಕು, ಪ್ಲೀಸ್ ಮಾತಾಡೆ. ಏನೋ ನಿನ್ ಗೋಳು, ಮನೆಗೆ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೋ ಬಿಡಲ್ವಲ್ಲೋ. ಲವ್ ಅಂತ ತಲೆ ತಿಂದು ಸಾಯ್ತಿಯಲ್ಲೋ. ಶಾಂತಿ, ಹಾಗೆಲ್ಲ ಮಾತಾಡ್ಬೇಡ ಕಣೆ, ನನ್ನ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ. ಚಿನ್ನ, ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಕಣೆ. ಐ ಲವ್ ಯು, ಅರ್ಥ ಮಾಡ್ಕೊಳ್ಳೆ. ಬಂದ್ರೆ ಚಪ್ಲಿ ಕಿತ್ ಹೋಗ್ಬೇಕು, ಹಂಗ್ ಹೊಡಿತೀನಿ. ಮುಚ್ಕೊಂಡು ಫೋನ್ ಇಡೋ. ಶಾಂತಿ, ಏನೋ ಟಯರ್ಡ್ ಆಗಿದೆ, ಬೇಗ ಬಂದ್ ಮನೇಲಿ ಮಲ್ಕೊಳ್ಳೋಣ ಅಂದ್ರೆ ತಲೆ ತಿಂತೀಯಾ? ಮಡ್ಗೋ ಫೋನ್ನ. ಹಲೋ ಹಲೋ. ಬಾಯ್ ಫ್ರೆಂಡ್ ಜೊತೆ ಮಾತಾಡಿ ಫುಲ್ ಸ್ವೀಟ್ ಡ್ರೀಮಿಂಗಾ? ಡೋಂಟ್ ಜೋಕ್ ಯಾರ್, ಅವನ ಜೊತೆ ಮಾತಾಡಿ ತಲೆ ಸಿಡಿತಾ ಇದೆ. ನೀನ್ ಬೇರೆ ಇರಿಟೇಟ್ ಮಾಡ್ಬೇಡ ಡಾರ್ಲಿಂಗ್. ಪ್ಲೀಸ್ ಟರ್ನ್ ಆಫ್ ದ ಲೈಟ್ಸ್ ಯಾರ್. ಶ್ಯೂರ್, 1 ಮಿನಿಟ್. ಡ್ರೆಸ್ ಚೇಂಜ್ ಮಾಡಿ ಲೈಟ್ ಆಫ್ ಮಾಡ್ತೀನಿ. ಯಾಕಪ್ಪ ಇವತ್ತು ಹೋಗ್ಲಾ? ನೀನು ಇಷ್ಟೊಂದು ಸಾಫ್ಟ್ ಆಗಿ ಹುಡುಗಿನ ಲವ್ ಮಾಡು ಅಂತ ಕೇಳಿದ್ರೆ ಉಗಿದೆ ಇನ್ನೇನು ಮಾಡ್ತಾಳೆ ಈ ಹುಡುಗಿರೇ. ಹೀಗೆ ತಗೊಳ, ಬಿಯರ್ ಕುಡಿ ತಗ ಮಗ. ಆ ಹುಡುಗಿ ಶಾಂತಿ ಜೊತೆನೇ ಓಡಾಡ್ತಾಳೆ ಅಂದಮೇಲೆ ಅವಳ ಜೊತೆಲೇ ಇರ್ಬೇಕಲ್ವಾ? ಹೌದು ಕೃಷ್ಣ, ಇರ್ಬಹುದು ನೋಡು. ಯಾಕೆ ಕೃಷ್ಣ ಸೈಲೆಂಟ್ ಆಗ್ಬಿಟ್ಟೆ? ಅವಳಿದ್ದಾಳ? ಯಾಕೋ ಕೃಷ್ಣ ಕೋಮಾ ಸ್ಟೇಜ್ ಹೋಗ್ಬಿಟ್ಟೆ? ಏನ್ ನೋಡ್ದ್ಯೋ? ಏನೋ ಮಗ, ಲೈಟ್ ಆಫ್ ಆಗೋಯ್ತು. ಯಾಕೆ ಶಾಂತಿ ಕೆಲ್ಸಕ್ಕೆ ಹೋಗಲ್ವಾ? ಇನ್ನೂ ರೆಡಿನೇ ಆಗಿಲ್ವಲ್ಲೇ? ಇಲ್ಲ ಶರು, ಪೀರಿಯಡ್ ಫಸ್ಟ್ ಡೇ, ಅದಕ್ಕೆ ಸ್ವಲ್ಪ ಜಾಸ್ತಿ ಸುಸ್ತಾಗ್ತಿದೆ. ನೀ ಹೋಗ್ಬಿಡ್ ಬಾ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಟೈಮ್ ಅಟ್ ಹೋಮ್. ಯಾಕೋ ಮಗ ಸಿರ್ಸಿ ಬಂದೇ ಇಲ್ಲ? ರಾತ್ರಿ ಎಲ್ಲ ಕೈ ಕೆಲಸದ ಪ್ರೋಗ್ರಾಮ್ ಇರಬೇಕು. ನನ್ನ ಮಗ ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ಅಣ್ಣ ಟೀ ಬೇಕಾ? ಬೇಡ ಬಿಡ್ರೆ. ಅವಳನ್ನ ಪಟಾಯಿಸಕ್ ಫುಲ್ ಝೂಮ್ ಮೇಲೆ ಬಂದಂಗಿದೆ. ರಾತ್ರಿ ಪಾಗಲ್ ತರ ಹೋಗಿದ್ ನೋಡೆ ಅನ್ಕೊಂಡ್ವಿ, ಇವತ್ತು ಫುಲ್ ಝೂಮ್ ಅಂತ. ನೀನ್
ಏನೇ ಹೇಳೋ ಕೃಷ್ಣ, ಹುಡುಗಿರ್ ಪಟಾಯಿಸೋದ್ರಲ್ಲಿ ಬಲೆ ಎಕ್ಸ್ಪರ್ಟ್ ಕಣ ನೀನು. ಅಂತ ಸೀಕ್ರೆಟ್ ಏನೋ ಆಯ್ತು ನಿನ್ನಲ್ಲಿ? ಸಿಂಪಲ್ ಮಚ್ಚ, ಅಂತ ಗ್ರೇಟ್ ಸೀಕ್ರೆಟ್ ಏನು ನನ್ನಲ್ಲಿ ಇರಲ್ಲ. ಹುಡುಗಿನ ಪಟಾಯಿಸೋಕೆ ಒಂದು ಸ್ಟೈಲು ಅಂತ ಇರುತ್ತೆ, ಅದನ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ಸಾಕು. ಹುಡುಗಿರು ತಾವಾಗೇನೆ ಬಂದು ಬಿದ್ದೋಗ್ತಾರೆ. ಅದೇಗೋ ಕೃಷ್ಣ? ಹಾಗೇ ನೋಡ್ತಾ ಇರಿ, ಅವಳು ನನ್ನ ಸ್ಟೈಲ್ಗೆ ಮೈ ಮರೆತು ಸ್ಮೈಲ್ ಕೊಟ್ಟು ಹೋಗ್ತಾಳೆ. ತಮ್ಮ ಸ್ಟೈಲ್ ಯಾಕೋ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ. ಹುಡುಗಿ ಟೀನೇಜ್ನ ದಾಟಿದಾಳೆ. ಈ ಏಜ್ ಹುಡುಗಿರು ಅಷ್ಟು ಈಸಿಯಾಗಿ ಹುಡುಗರನ್ನ ನೋಡಲ್ಲ. ನಾವೇ ನೋಡೋ ಹಾಗೆ ಇಂಪ್ರೆಸ್ ಮಾಡಬೇಕು. ಒಂದ್ಸರಿ ನಮ್ಮನ್ನ ನೋಟಿಸ್ ಮಾಡಿದ್ರು ಅಂದ್ರೆ ಮುಗೀತು. ಆಮೇಲೆ ನಾವು ಎಲ್ಲೇ ಹೋದ್ರು ನಮ್ಮನ್ನೇ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ನಾವು ಅನ್ಕೊಂಡ ಹಾಗೆ ಆಮೇಲೆ ಈಸಿಯಾಗಿ ಪಟಾಯಿಸ್ಬೋದು. ಓಕೆ ಓಕೆ. ಲೋ ಕೃಷ್ಣ, ಈ ಪ್ಲಾನ್ ಸುಮಾರು ಸಿನಿಮಾದಲ್ಲಿ ಬಂದೋಗಿದೆ ಕಣೋ. ಹುಡುಗಿರು ಬ್ಯಾಗ್ ಕಿತ್ಕೊಂಡು ಹೋಗೋದು, ಆಮೇಲೆ ಹೋಗಿ ಸೇವ್ ಮಾಡೋದು, ಇದಕ್ಕೆಲ್ಲ ಗರ್ಲ್ಸ್ ಇಂಪ್ರೆಸ್ ಆಗಲ್ಲ ಕಣ. ಲೇ ಜಂಗ್ಲೆ, ನಿನಗೆ ಹಂಗ ಅನ್ಸಿದ್ಮೇಲೆ ನನಗೆ ಗೊತ್ತಾಗಲ್ವಾ? ಹಾಗೆ ನೋಡ್ತಾ ಇರೋ. ಬಲ್ ನನ್ನ ಮಗ ಕಣಲೈ. ಕೃಷ್ಣ, ನೀನು ಹೇಳಿದಾಗೆ ರೋಡ್ ಬ್ಲಾಕ್ ಮಾಡಿಸಿದ್ದೀನಿ. ಯಾವುದೇ ಆಟೋ ಬಸ್ಸು ಓಡಾಡೋದಿಲ್ಲ. ಹಾಗೆ ಅಲ್ಲಿ 3 ಜನ ನಿಲ್ಲಿಸಿದ್ದೀನಿ. ಗುಡ್. ಹಾಯ್ ಕೃಷ್ಣ. ಹಾಯ್ ಡಾರ್ಲಿಂಗ್ಸ್. ಇವತ್ತೇನು ಪ್ಲಾನು? ಏನೋ ಕೃಷ್ಣನ್ ಪ್ಲಾನು? ಅದೆಲ್ಲ ಏನೋ ತಲೆ ಕೆಡ್ಸ್ಕೊಳೋದು ಬೇಡ. ನಾನು ಏನು ಹೇಳ್ತೀನೋ ಅದಕ್ಕೆ ಹೂ ಅಂದ್ರೆ ಸಾಕು. ಇವತ್ತು ಆಟೋ ಬಸ್ಸು ಸ್ಟ್ರೈಕು ಅಂತ ಕಾಣತ್ ಕಣೆ. ಯಾವ ಗಾಡಿನೂ ಓಡಾಡ್ತಾ ಇಲ್ಲ. ಏನೇ ಮಾಡೋದು? ಆಟೋ ಬಸ್ ಸ್ಟ್ರೈಕಾ? ಕಾಲೇಜ್ ಬೇರೆ ಟೈಮ್ ಆಯ್ತು, ಏನ್ ಮಾಡೋದು? ಶಿಟ್. ಸೆಕೆಂಡ್ ಬ್ಲಾಕ್ ಕಡೆ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ ಬ್ರೋ. ಹಾಯ್, ಏನು ಕಾಲೇಜ್ಗಾ? ಬನ್ನಿ ಡ್ರಾಪ್ ಮಾಡ್ತೀನಿ. ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ. ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್, ಕಾಲೇಜ್ಗೆ ಲೇಟ್ ಆಗಿದೆ. ದಟ್ಸ್ ಓಕೆ, ಪ್ಲೀಸ್ ಕಮ್. ಎಸ್. ಇವತ್ತು ಆಟೋ ಸ್ಟ್ರೈಕಾ? ಏನೋಪ್ಪ ಗೊತ್ತಿಲ್ಲ, ಮೋಸ್ಟ್ಲಿ ಸ್ಟ್ರೈಕ್ ಅನ್ಸುತ್ತೆ. ಗುರು, ನಾನು ನೋಡ್ಕೊಂಡು ಗಾಂಧಿನಗರದವ್ರು ಬಂದಿದ್ರಾ? ಅಯ್ಯ ನಿನ್ನ, ಅಲ್ಲಿ ನೋಡು, ನಿನ್ನ ಅಕ್ಕ ಭಾವ ಹೋಗ್ತಿದ್ದಾರೆ. ಹಾ, ಅಕ್ಕ ಭಾವನ? ಓ, ಲವ್ ಬರ್ಡ್ಸ್. ಬಿ ಕೇರ್ಫುಲ್ ಲವ್ ಬರ್ಡ್ಸ್. ಲವ್ ಇಸ್ ಸ್ಲೋ ಪಾಯ್ಸನ್. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಜಾ ಮೇರೆ ಬುಲ್ಬುಲ್, ಎಲ್ಲ ಹೋಗ್ತೀಯಾ? ಮತ್ತೆ ಸಿಗೋಣ. ಸ್ಮಶಾನದೊಳಗೆ ಹೋಗಿದ್ನಾ ಚೇತು ಜೊತೆ ಬತ್ತಾ, ಇವಾಗ ತಾನೇ ನೋಡಿದೀನಿ ಗುರು. ಲೇ ಜಂಗ್ಲಿ, ಸರಿಯಾಗಿ ನೋಡ್ದಿ ಅವಳೇನಾ?
ಅಥವಾ ಬೇರೆ ಯಾರು ನೋಡ್ಬಿಟ್ಟು ಅವಳೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಯಾ? ಬದುಕಿರೋ ನಮ್ಮ ತಾಯಿ ಅಣ್ಗೂ ಅವಳೆ 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 ಗುರು. ಹಾ ಸರಿ ಸರಿ. ಹಲೋ ಹಲೋ ಬಿಡಲು ಜಂಗ್ಲಿ ಅವಳು ಸಿಕ್ಕಿರ್ಬೇಕು, ಅದಕ್ಕೆ ಕಾಲ್ ಕಟ್ ಮಾಡಿರ್ತಾನೆ. ಅಯ್ಯ ನಿನ್ನ ಇಲ್ಲಾಕೆ ಬಂದಿದ್ದಾಳೆ? ಅವಳ ಸಂಬಂಧಿಕರ ಸಮಾಧಿ ಏನು ಪಾಪ, ತುಂಬ ಹಚ್ಕೊಂಡಿದ್ಲು ಅನ್ಸುತ್ತೆ, ಅದಕ್ಕೆ ಅಷ್ಟೊಂದು ಫಿದಾಗಿದ್ದಾಳೆ. ಅಯ್ಯೋ ಕಳ್ಳನ ಮಗನೇ, ಏನು ಮಾಡ್ಕೊಂಡು ಹೇಗೆ ಸತ್ಯೋ ಏನೋ. ಸದ್ಯಕ್ಕೆ ನೀನೇ ನಮ್ಮಪ್ಪ. ಅವಳು ಕೇಳಿದ್ರೆ ಇದು ನಮ್ಮ ಅಪ್ಪನ ಸಮಾಧಿ ಪ್ರೇ ಮಾಡಕ್ಕೆ ಬಂದೆ ಅಂತ ಸುಳ್ಳು ಹೇಳ್ತೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ. ಹಾಯ್ ಹಾಯ್. ಇದು ನಮ್ಮ ಅಪ್ಪನ ಸಮಾಧಿ. ನಮ್ಮಿಬ್ರಿಗೂ ತುಂಬ ಅಟ್ಯಾಚ್ಮೆಂಟ್ ಇತ್ತು. ನನ್ನ ಬಿಟ್ಟು ಒಂದು ಕ್ಷಣನೂ ಇರ್ತಿರ್ಲಿಲ್ಲ. ದಿನಕ್ಕೆ ಒಂದ್ಸಲಿನಾದರೂ ಬಂದು ಹೋಗಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ನೀವೇನಿಲ್ಲಿ? ನಾನು ತುಂಬ ಪ್ರೀತಿಸ್ತಾ ಇರೋರ್ನ ಕಳ್ಕೊಂಡ್ಬಿಟ್ಟೆ. ಅವ್ರನ್ನ ಮರೆಯೋಕ್ಕಾಗದೆ ಇಲ್ಲಿಗೆ ಬಂದು ಹೋಗ್ತಾ ಇರ್ತೀನಿ. ತುಂಬ ಹತ್ರ ಸಂಬಂಧಿಕರೇನೋ? ಒಂಥರ ಹೌದು. ಬನ್ನಿ ಹೋಗೋಣ. ನಮ್ಗೆ ಗೊತ್ತಿಲ್ಲದೆ ಪದೇ ಪದೇ ನಾವು ಮೀಟ್ ಮಾಡ್ತಿದೀವಿ ಅನಿಸ್ತಿಲ್ವಾ? ಒಂಥರ ಹಾಗೆ. ಏನಂದ್ರೆ? ಏನಿಲ್ಲ, ನಾವಿಬ್ರು ಒಬ್ರಿಗೊಬ್ರು ಇಷ್ಟು ಸಲ ಮೀಟ್ ಮಾಡಿದ್ರು ಇಂಟ್ರೊಡ್ಯೂಸೇ ಮಾಡ್ಕೊಂಡಿಲ್ಲ ಅಲ್ವಾ? ಬೈ ನನ್ನ ಹೆಸರು ಶರಣ್ಯ. ನಾವು ಕೃಷ್ಣ. ಸ್ವೀಟ್ ನೇಮ್. ನನ್ನ ಹೆಸರು ಅಷ್ಟೊಂದು ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಂಗೆ ತುಂಬಾ ಬೇಕಾದವ್ರ ಹೆಸರು ಕೆ ಇಂದ ಸ್ಟಾರ್ಟ್ ಆಗ್ತಿತ್ತು, ಅದಕ್ಕೆ ಇಷ್ಟ ಆಯ್ತು. ಅದು ನೀವು ಕಾಫಿ ಕುಡಿತೀರಾ? ಏನಿಲ್ಲ, ನಮ್ಮ ಏರಿಯಾದಲ್ಲಿ ಒಂದು ಕಾಫಿ ಅಡ್ಡ ಇದೆ, ಸೂಪರ್ ಆಗಿದೆ. ನಮ್ಮ ಭಟ್ರ ಕಾಫಿ ಅಂದ್ರೆ ವರ್ಲ್ಡ್ ಫೇಮಸ್. ನೀವು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತೀರಾ. ಜಂಗ್ಲಿ ಅವ್ನ ಪೋಸ್ ನೋಡು. ಕಳ್ಳನ್ ಮಗ ಹುಡುಗಿರ್ ಸಿಕ್ಕರೆ ನಮ್ನೆ ಮರ್ತು ಬಿಡ್ತಾನೆ. ಈ ನಶೆಯು ಮತ್ತೇರುತ್ತಿದ್ದೆ, ವಾ ಎಮ್ಮಿ ಟೇಸ್ಟ್, ಸೂಪರ್ ಕಾಫಿ. ಅದಕ್ಕೆ ಈ ಕಾಫಿ ಕುಡಿಲಿ ಅಂತ ಕರ್ಕೊಂಡು ಬಂದೆ. ಒಂದೊಳ್ಳೆ ಕಾಫಿ ಕುಡ್ಸೋದಕ್ಕೆ ಥ್ಯಾಂಕ್ಸ್. ಬಾಯ್ ಬಾಯ್. ಲುಕ್ಕಲ್ಲೇ ಸಾಯಿಸ್ತಾಳಲ್ಲೋ ಬಟ್ ನೀನು ಕಾಫಿ ವರ್ಕೌಟ್ ಆಯ್ತು ಮಚ್ಚ. ಯಾರು ನೋಡ್ತಾ ಇಲ್ಲ. ಏನೂ ಇಲ್ಲಮ್ಮ. ಅಲ್ಲಿ ನೋಡು, ಅವಳು ಒಳ್ಳೆ ಚೇಡ್ ತರ ಆಡ್ತಾ ಇದ್ದಾಳಲ್ಲೋ. ಹಾಯ್ ಶರಣ್ಯ, ಹೇಗಿದ್ದೀರಾ? ಹಾಯ್. ಇವರೆಲ್ಲ ನನ್ನ ಫ್ರೆಂಡ್ಸ್. ಹಾಯ್. ಮಚ್ಚಾ, ನಾನು ಹೇಳ್ತಿದ್ನಲ್ಲ ಶರಣ್ಯ ಅಂತ, ಇವರೇ. ನೋಡ್ರು ಅಲ್ಲಿ ಶರಣ್ಯ ಫುಲ್ ಪಾಗಲ್ ಆಗ್ಬಿಟ್ಟಿದ್ದಾಳೆ. ಕಳ್ಳನ್ ಮಗ ಕೃಷ್ಣ ಸಖತ್ತಾಗಿ ಪಟಾಯಿಸ್ತವನೆ. ಏನಾಯ್ತು? ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಶಿಟ್, ಏನಾಯ್ತು? ಬರ್ತಾ ಪೆಟ್ರೋಲ್ ಹಾಕ್ಸೋದನ್ನೇ ಮರ್ತ್ಬಿಟ್ಟೆ. ಇಲ್ಲೆಲ್ಲೂ ಪೆಟ್ರೋಲ್ ಬಂಕೇ ಕಾಣಿಸ್ತಿಲ್ಲ, ಏನ್ ಮಾಡೋದು? ಯಾಕೆ ಇಷ್ಟೊಂಡೆಲ್ಲ ಆಗ್ಬಿಟ್ಟೆ? ಡೋಂಟ್ ವರಿ, ನಮ್ಮ ಹುಡುಗರಿಗೆ ಹೇಳಿದ್ರೆ ಪೆಟ್ರೋಲ್ ತರ್ತಾರೆ ಅಷ್ಟೇ. ಏಯ್ ಅಗೋಳು, ಅವನೇ ಫೋನ್ ಮಾಡಿದ್ದಾನೆ. ಹಲೋ, ಎಲ್ಲಿದ್ಯಾ ಕೃಷ್ಣ? ಒಬ್ನೇ ಏನ್ ಮಾಡ್ತಾ ಇದೀಯಾ? ಶರಣ್ಯ ನಿನ್ ಜೊತೆ ಇದ್ದಾಳಾ? ಬಾಯ್ಸ್, ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಯ್ತು,
ನಾನಿಲ್ಲ ಲೇಕ್ ಹತ್ರ ಇದ್ದೀನಿ. ಬರ್ತಾ 1 ಲೀಟರ್ ಪೆಟ್ರೋಲ್ ತಗೊಂಡು ಬೇಗ ಬಂದ್ಬಿಡ್ರು. ಯಾಕೋ ಕೃಷ್ಣ, ನೆನ್ನೆ ತಾನೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ಯಾ? ಅಷ್ಟು ಬೇಗ ಖಾಲಿ ಆಗೋಕೆ ಅದೆಂಗೋ ಸಾಧ್ಯ? ಏನು ಅಲ್ಲಿದ್ದೀರಾ? ಅಲ್ಲಿಂದ ಬರೋದಕ್ಕೆ ಏನಿಲ್ಲ ಅಂದ್ರೂ 3 ಅವರ್ ಆಗುತ್ತಲ್ಲಮ್ಮ. ಸರಿಮಾ, ಹುಷಾರಾಗಿ ಬೇಗ ಬಂದ್ಬಿಡಮ್ಮ. ನಾವೇನೋ ಕೇಳಿದ್ರೆ ಇವನೇನೋ ಹೇಳ್ತಾವನಲ್ಲ. ಅಯ್ಯ ನಿನ್ನೊಬ್ಬಂದೇ ಬಾಳೆನೀರೋ ತರ ಕಿರ್ತಾ ಇದೆಯಾ? ಸೈಲೆಂಟ್ ಆಗಿ ಹೋಗ್ತಾ ಇರೋ. ಇನ್ನೇನು, ನಮ್ಮ ಹುಡುಗರು ಪೆಟ್ರೋಲ್ ತಗೊಂಡು ಬೇಗ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಇಲ್ಲೊಂದು ಒಳ್ಳೆ ಸ್ಪಾಟ್ ಇದೆ, ತೋರಿಸ್ತೀನಿ. ಸಖತ್ತ ಪ್ಲಾನ್ ಮಾಡಿ ಶರಣ್ಯನ ಮಜಾ ಮಾಡಕ್ಕೆ ತಕೊಂಡೋಗವನೆ. ಅದಕ್ಕೆ ಏನೇನೋ ಡ್ರಾಮಾ ಮಾಡ್ತಾವನೆ. ಬರ್ರ ಹೋಗೋಣ. ನಡೆಯೋ ರಾಜಸ್ಥಾನಿ, ಹೋಗೋಣ. Super place. ಬುಲ್ಬುಲ್, ಇವತ್ತು ನಿನಗೆ ಮಿಸ್ಸೇ ಇಲ್ಲ. ಐ ಆಮ್ ಸೋ ಹ್ಯಾಪಿ ಕೃಷ್ಣ. ಈ ಜಾಗ ತುಂಬ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಇದೇನು ಶರಣ್ಯ, ಮುಂದೆ ಇನ್ನೂ ಇದೆ, ತೋರಿಸ್ತೀನಿ ಬಾ. ಏ ಶರಣ್ಯ, ಕೇರ್ಫುಲ್ ಕೇರ್ಫುಲ್. ಏನ್ ಸ್ಟ್ರಕ್ಚರ್ ಇವಳ್ದು. ಇವಳು ಹೋಗೋ ಸ್ಪೀಡ್ ನೋಡಿದ್ರೆ ಇವತ್ತು ಹೋಳಿಗೆ ಊಟ ಗ್ಯಾರಂಟಿ. ಕೃಷ್ಣ, ನಂಗೆ ತುಂಬಾ ಖುಷಿಯಾಗಿದೆ. ಐ ಲವ್ ದಿಸ್ ಪ್ಲೇಸ್. ಹಬ್ಬ ಆಚರಿಸೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನೀನ್ ಖುಷಿಯಾಗಿದ್ರು ತಾನೆ ನಾವು ಸ್ವರ್ಗ ನೋಡೋಕ್ಕಾಗೋದು. ಸ್ವರ್ಗನಾ? ಇಲ್ಲ, ನೋ ಚಾನ್ಸ್. ನೀನ್ ಎಸ್ ಅಂದ್ರೆ ಇಲ್ಲೇ ಸ್ವರ್ಗ ನೋಡ್ಬೋದು. ನೋ ಜೋಕ್ ಕೃಷ್ಣ, ಸ್ವರ್ಗ ಇರೋದು ಮೇಲಲ್ವಾ? ಸ್ವರ್ಗ ಮೇಲಲ್ಲ ಕಣೆ ಇರೋದು. ಕೃಷ್ಣ, ಕೃಷ್ಣ ಬಾ ಇಲ್ಲಿ ಕುತ್ಕೋ. ಹಾ, ಬಂದೆ. ಬುಕ್ ಯಾಕೆ ತೆಗ್ಲು? ಚುಕ್ಕಿ ಬೇರೆ ಇಡ್ತಾವಳೆ. ನನ್ನ ಫೇವ್ರೆಟ್ ಗೇಮ್ ಇದು. ನನಗೆ ತುಂಬ ಖುಷಿ ಆದಾಗ ಈ ಗೇಮ್ ಆಡ್ತೀನಿ. ಗೇಮ್ ಆಡೋದು ತುಂಬಾ ಸಿಂಪಲ್. ಹೀಗೆ ಚುಕ್ಕಿಗಳ ಮಧ್ಯೆ ಕೆರೆ ಹಾಕ್ತಾ ಹೋಗ್ಬೇಕು. ಯಾರಿಗೆ ಬಾಕ್ಸ್ ಸಿಗುತ್ತೋ ಅದು ಅವ್ರದ್ದು. ಹೀಗೆ HK ಬಾಕ್ಸ್ ಹಾಕೋರೆ ವಿನ್ನರ್. ಈ ಗೇಮಲ್ಲಿ ಮಜಾ ಇದೆ ಅಲ್ವಾ? ತಗೋ, ಕೆರೆ ಹಾಕು. ಅಜ್ಜಿ ಬರ್ಡೇ ಪಾರ್ಟಿ ಅಂತ ಸುಳ್ಳು ಹೇಳಿ ಕಬಡ್ಡಿ ಆಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಳಜ್ಜಿ ಚುಕ್ಕಿ ಆಟ ಆಡ್ತಾವಳೆ. ಅಲ್ಲಿ ನೋಡ್ರು ಕೃಷ್ಣ ಶರಣ್ಯ ಏನ್ ಮಾಡ್ತಾರಂತ ಬಚ್ಚಿಟ್ಕೊಂಡು ನೋಡೋಣ. ನಡೀರೋ. क्या आदमी तुम क्या क्या करो थे? भागते रहना, छुपते रहना.
ಅಯ್ಯೋ ಬುದ್ದು, ಇಲ್ಲಿ ಬಾಕ್ಸ್ ಸಿಕ್ತಿತ್ತು, ಗೆರೆ ಹಾಕಿದ್ರೆ. ಯಾವರೆಲ್ಲ ಆಗೋಗಿರಂಗಿದೆ. ಅವ್ರು ನೋಡಿದ್ರೆ ಹಂಗೇನು ಅನಿಸ್ತಾ ಇಲ್ಲ ಕಣಲೇ. ಅಯ್ಯೋ ಕೃಷ್ಣ, ನಿನ್ ಫ್ರೆಂಡ್ಸು. ಬೇಗ ಬಾ ಕೃಷ್ಣ, ಬರ್ತಡೇ ಬಾಯ್ಗೆ ವಿಶ್ ಮಾಡೋಣ. ಥೂ ಕರಡಿ ನನ್ನ ಮಕ್ಕಳ ಬಂದೆಲ್ಲ ಗಬ್ಬೆಬ್ಸ್ಬಿಟ್ರು. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರೆ ಎಲ್ಲ ವರ್ಕೌಟ್ ಆಗ್ತಾ ಇತ್ತು. ಲೇ ಕೃಷ್ಣ, ಪೆಟ್ರೋಲ್ ತಗೊಂಡು ತೋಳ. 3 ಗಂಟೆ ಬಿಟ್ಟು ಬಂದರು ಅಂದ್ರೆ ಅರ್ಧ ಗಂಟೆಲೇ ಬಂದು ದೊಡ್ಡದಾಗಿ ಹೆಲ್ಪ್ ಮಾಡಿರೋರ ಥರ ಬಿಲ್ಡಪ್ ತಗೋತೀರ. ನನ್ನ ಮಕ್ಕಳ ನಿಮ್ಗೈತೆ ಹಬ್ಬ. ಹಾಯ್ ಬರ್ತ್ಡೇ ಬಾಯ್. ನನಗ? ನನ್ನ ಕಡೆ ನನ್ನ ಬರ್ಡೇನಾ ಇವತ್ತ? ನಂಗೆ ಗೊತ್ತಿಲ್ವಲ್ರೋ, ನೀವಾದ್ರೂ ಹೇಳಕ್ಕಿಲ್ವೇನ್ರೋ? ಏಯ್ ಜಂಗ್ಲಿ ನನ್ನ ಮಗನೇ, ಅದು 2 ವರ್ಷದಿಂದ ತುಂಬಾ ಅಟ್ಯಾಚ್ಮೆಂಟ್ ಇರೋ ಇವ್ರ ಅಜ್ಜಿ ಸತ್ತೋದ್ಮೇಲೆ ಪಾಪ ಸ್ವಲ್ಪ ಮರು ಅಲ್ವೇನಾ? ಹಾ ಏನ 2 ವರ್ಷದಿಂದೇನಾ? ನಮ್ಮಜ್ಜಿನ? ನಂಗೆ ಗೊತ್ತಿಲ್ವಲ್ರೋ. ಏಯ್ ಚಂಗ್ಲಿ, 2 ವರ್ಷದಿಂದ ತೀರೋಗಿರೋ ನಿಮ್ಮ ಅಜ್ಜಿ ನೆನಪೇ ನಿನಗಿಲ್ಲ, ನಿನ್ನ ಬರ್ಡೇ ನೆನಪಿರುತ್ತಾ? ಓಕೆ ಓಕೆ ಓಕೆ, ಐ ಆಮ್ ಆಲ್ರೆಡಿ ಟೂ ಲೇಟ್. ಐ ಹ್ಯಾವ್ ಟು ಮೂವ್. ನಾಳೆ ಎಕ್ಸಾಮ್ಗೆ ಇವತ್ತು ಐಡೆಂಟಿ ಕಾರ್ಡ್ ಇಶ್ಯೂ ಮಾಡಬೇಕು. ಹೋಗೋಣ ಕೃಷ್ಣ? ದಡಿಯ ನನ್ನ ಮಗನೇ, ನೀನೇ ಕರ್ಕೊಂಡ್ಬಂದಿರ್ತೀನಿ. ಬಾಯ್ ಸ್ವೀಟ್ ಹಾರ್ಟ್. ಬಾಯ್. ನಾನು ಹೇಳ್ದಂಗೆ ಮಾಡ್ರ ಅಷ್ಟೇ. ಬಾಯ್ ಗಾಯ್ಸ್. ಬಾಯ್ ಶಾಂತಿ. ಬಾಯ್ ಬಾಯ್. ಶಾಂತಿ, ನಾಳೆ ಅಪಾಯಿಂಟ್ಮೆಂಟು ವುಡ್ಲ್ಯಾಂಡ್ ಹೋಟ್ಲು ನೆನಪಿದೆ ತಾನೆ? ಹಾ ನೆನಪಿದೆ. ಶಾರ್ಪ್ 7 o'clock. ಏನ್ ಶಾಂತಿ ಇದಿಲ್ಲ? ಯಾಕೆ ನೋಡ್ಲಿಲ್ವಾ? ಇದೇ ನನ್ನ ದಂಧೆ. ಇದೆಲ್ಲ ಬಿಟ್ಟಾಕಿ ಬಂದ್ಬಿಡು. ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಹಮ್ ದೋನೋ ಶಾದಿ ಕರ್ಕೆ ಖುಷ್ रहेंगे. ನಿಮ್ಮಂತ ಹುಡುಗರು ದೇಹಕ್ಕೋಸ್ಕರ ಹೇಗ್ ಬೇಕಾದ್ರೂ ಪ್ರೀತಿ ನಾಟಕ ಮಾಡ್ತೀರಾ ಅಲ್ವಾ? मेरा प्यार तुम्हारे जिस्म से नहीं है शांति. मुझे एहसास ही नहीं हुआ मैं कब तुमसे इतना प्यार करने लगा. ऐसा है मेरा प्यार. ಇಂಥ ಮಾತು ಕೇಳಿ ಕೇಳಿನೇ ನಾನು ಹೀಗಾಗಿದ್ದು. ನೋಡು, ಅದೆಲ್ಲ ಬೇಡ. ನಿನಗೆ ಅಷ್ಟೊಂದು ತೆವಲಿದ್ರೆ 5,000 ರೂಪಾಯಿ ಕೊಟ್ಬಿಟ್ಟು ಎಂಜಾಯ್ ಮಾಡಿ ಖುಷಿಯಾಗಿರು. ಏಯ್, ನೀನ್ ಎಷ್ಟೇ ಸರ್ಕಸ್ ಮಾಡಿದ್ರು ಇವಳು ನಿನಗೆ ಸಿಗಲ್ಲ. ಗರ್ಕುಜ್ಜಾಕೆ ಗುಬ್ರ ಕಣ್ ಮಲ್ಕ ಹೋಗ್. ನೋಡು ವರ್ಧನ್, ಇದು ನಿನ್ಗೆ ಸಂಬಂಧಪಟ್ಟಿದ್ದಲ್ಲ. ಚುಪ್ಕೆ ಜ. ಹತ್ತೇರಿಕೆ ರಾಜಸ್ಥಾನಿ, ನೋಡಕ್ ಒಳ್ಳೆ ಚಾಕ್ಲೇಟ್ ಬೇಬಿ ತರ ಇದ್ಯಾ. ಗುದ್ದಿದ್ರೆ ಮಕ ಕಲ್ಗಚ್ಚ ಬಿಡ್ಬೇಕು. ಬೇಡ ವರ್ಧನ್, ಸುಮ್ನೆ ಹೋಗ್ಬಿಡೋ. ಹೊಡಿತೀಯನಾ? ಹೊಡಿಯೋ. ಬೇಡ ವರ್ಧನ್. ಹೊಡಿಯಲೇ. ಬೇಡ ವರ್ಧನ್. ಹೊಡಿಯೋ. ಬೇಡ ವರ್ಧನ್. ಮಗನೇ, ನಮ್ಗೆ ಕೊಡ್ತೀಯಾ? ಏಯ್, ನಿಂತ್ಕೊಳ್ಳ. ನಿಂತ್ಕೊಳ್ಳಲೇ. ಏಯ್ ತೋಳ ಗುರುವಾರ ಮಗ. ಕೆಟ್ಟೋಗ್ಬಿಟ್ಟಿಲ್ಲ ಚಿನ್ನ. ಕೃಷ್ಣ, ಇವ್ರೇ ರಾಜಸ್ಥಾನಿ, ಏನಾಯ್ತಾ? ಶಾಂತಿ ನೆಟ್ಕೊಂಡು ಈ ನನ್ನ ಮಕ್ಕಳು ವ್ಯವಹಾರ ಮಾಡ್ತಾ ಇದ್ದಾರೆ. ಅವಳಿಗೆ ಇವೆಲ್ಲ ಬಿಟ್ ಬಾ ಅಂತ ನಾನು ಕನ್ವಿನ್ಸ್ ಮಾಡ್ತಾ ಇದ್ರೆ ಇವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಕೃಷ್ಣ, ಆ ನನ್ನ ಮಗನ ಕಳಿಸ್ಕೊಡು. ನನಗೆ ಕಲ್ಲಲ್ಲಿ ನೋಡ್ ಬಂದಿದ್ದಾನೆ, ನಾನು ಅವನ ಸುಮ್ಮನೆ ಬಿಡಲ್ಲ. ಯಾಕ ಬೇಕಾ ಒದೆಗಳ? ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ನಿನಗ್ ಗೊತ್ತಿಲ್ಲ ಕೃಷ್ಣ, ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಈ ನನ್ನ ಮಗ ಏನಕ್ಕೆ ಫೋರ್ಸ್ ಮಾಡ್ಬೇಕು? ಅದು ಅಲ್ದೆ ಇವನು ನಮ್ ದಂಧೆಗೆ ಅಡ್ಡ ಬರ್ತಾ ಇದ್ದಾನೆ. ಇವನ್ನ ಸುಮ್ಮನೆ ಬಿಟ್ರೆ ನಾವು ಇವನ್ ಗುಲಾಮರಾಗತ್ತಷ್ಟೇ.
ಬಾ ತಗೋ ತಗೋ ಬಾ 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 ತಗೋ ಪ್ರೀತಿಲಿ ಏನಿದೆ? ಪ್ರೀತಿಲಿ ನೋವಿದೆ. ಪ್ರೀತಿಲಿ ಮಜಾ ಇದೆ, ಫೀಲ್ ಇದೆ, ದುಃಖ ಇದೆ. ಸ್ಟೂಪಿಡ್ ಇಡಿಯಟ್ಸ್, ಕಮ್ ಆನ್ ಟೆಲ್ ಮಿ ಸರ್. ಏ ಎಮೋಷನಲ್ ಫೂಲ್, ಹೇಳೋ ಏನಿದೆ? ನೋಡು ಕೃಷ್ಣ, ನನಗೆ ಪ್ರೀತಿ ಬಗ್ಗೆ ಏನು ಗೊತ್ತಿಲ್ಲ, ನೀನು ಸುಮ್ಮನೆ ಇರ್ತೀಯಾ? ಆಯ್ತು, ನನಗೇನು ಗೊತ್ತಿಲ್ಲ, ನೀನೇ ಹೇಳಪ್ಪ. ಲವ್ ಮಾಡಿದ್ಮೇಲೆ ಏನು ಮಾಡ್ತೀಯಾ? ಮದುವೆ ಆಗ್ತೀಯ, ಆಮೇಲೆ ಫಸ್ಟ್ ನೈಟ್, ಆಮೇಲೆ ನೈಟ್ ಮೇಲೆ ನೈಟ್. ಈ ನೈಟ್ಗಳಿಗೋಸ್ಕರ ಒಬ್ಬಳನ್ನ ಕೆಡುಕೊಳ್ಳೋಕೆ ಇಲ್ಲದೆ ಇರೋ ಪ್ರೀತಿ ಸರ್ಕಸ್ ಮಾಡಿ ಒಂದೇ ಬಾವಿಲಿ ಹತ್ತಿ ಇಳಿದು ಬೆವ್ರ ನೀರು ಸುರಿಸಿ ಸುಸ್ತಾಗೋದ್ಕಿಂತ ಅದೇ ಬೆವ್ರ ಹನಿ ಹನಿಗೂ ಒಂದೊಂದು ಹುಡುಗಿನ ಎಕ್ಸ್ಚೇಂಜ್ ಮಾಡ್ಕೊಂಡು ಲೈಫ್ನ ಕಲರ್ಫುಲ್ ಮಾಡ್ಕೊಳ್ಳೋದು ಬಿಟ್ಟು ಈ ಲವ್ ಅನ್ನೋ ನಾನ್ಸೆನ್ಸ್ ಬೇಕಾ ನಿನ್ಗೆ? ನಾನ್ ನೋಡು, ನಾಳೆ ಶರಣ್ಯನ ಎತ್ತ ಹಾಕೊಂಡೋಗಿ ಫುಲ್ ಎಂಜಾಯ್ ಮಾಡಿ ಬಿಟ್ಟು ಹಾಕ್ತೀನಿ. ಅಷ್ಟೇ ಕಣೋ ಈ ಲವ್ ದುನಿಯಾ, ಅಷ್ಟೇ ಕಣೋ ಈ ಲವ್ ದುನಿಯಾ, ಅಷ್ಟೇ ಕಣೋ ಈ ಲವ್ ದುನಿಯಾ. This is our people telling something, doing something. Garden city, full smelling. Bad smell, bad people. ಬೆಳಿಗ್ಗೆಯಿಂದ ಕೃಷ್ಣ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋದ್ನ? ಶರಣ್ಯನ್ ಎತ್ತಾಕೊಂಡೋಗಿ ಎಂಜಾಯ್ ಮಾಡಿ ಬಿಟ್ಟಾಕ್ತೀನಿ ಅಂತ ಹೇಳಿದ್ನಲ್ಲೋ. ಎಲ್ಲೋಗಿರ್ಬೋದು? ಇವಳ ಜೊತೆ ನಾನೇನೋ ಕಬಡ್ಡಿ ಆಡೋಣ ಅಂತಿದ್ರೆ ಕುಂಟೆ ಪಿಲ್ಲೆ ಆಡ್ತಾ ಇದ್ದಾಳೆ. ಕೃಷ್ಣ, ನೀನು ಬಾರೋ ಹಾಡು, ಈ ಆಟ ಸಖತ್ತಾಗಿರುತ್ತೆ, ನಿಂಗೂ ಕೂಡ ಇಷ್ಟ ಆಗುತ್ತೆ. ಬಾಬಾ. ಅದೇನ್ ಮಕ್ಕಳ ತರ ಕುಂಟೆ ಪಿಲ್ಲೆ ಆಡ್ತಿದ್ಯಾ ಶರಣ್ಯ? ಹೌದು, ನಾನಿನ್ನು ಎಳೆ ಪಾಪು, ನಿಂಗೆ ಗೊತ್ತಿಲ್ವಾ? ಓ, ತಾವ್ ಆ ರೇಂಜಲ್ಲಿ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ನಿನ್ನ ಎತ್ಕೊಂಡು ಉಪ್ಪು ಮೂಟೆ ಆಟ ಆಡಿಸ್ತೀನಿ. ಬಾ ಬೇಡ, ಬೇಡ, ಬಾ 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 ಬಾ. ಓಡ್ಬೇಡ ಓಡ್ಬೇಡ, ಇವತ್ತು ನಿನ್ ಬಿಡಲ್ಲ, ಓಡ್ಬೇಡ, ನಿಂತ್ಕೋ ನಿಂತ್ಕೋ. ಬಾ ಸಿಗೋ, ಬಾ ಆಟ ಆಡೋಣ, ಬಾ 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 ಬಾ. ನಿಂತ್ಕೋ ನಿಂತ್ಕೋ ನಿಂತ್ಕೋ. ನೀ ನನ್ನ ಮರೆಯಲ್ಲ ತಾನೆ? ನಮ್ಮಿಬ್ಬರ ಮಧ್ಯೆ
ಫ್ರೆಂಡ್ಶಿಪ್ ಹೇಗೆ ಬೆಳೀತೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಜೊತೆ ಇದ್ದಾಗಲೆಲ್ಲ ಖುಷಿಯಾಗಿರ್ತಾ ಇದ್ದೆ. ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಿನ ನೋವೆಲ್ಲ ಮರಿತಾ ಇದ್ದೆ. ಹಾಗೆ ನನಗೆ ಗೊತ್ತಿಲ್ಲದೆ ಪ್ರತಿದಿನ ನೀನು ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಫ್ರೆಂಡ್ಶಿಪ್. ಈ ಫ್ರೆಂಡ್ಶಿಪ್ ಪ್ರೀತಿ ಆಗೋದಾದರೆ ನಾವಿನ್ ಮುಂದೆ ಮೀಟ್ ಮಾಡೋದೇ ಬೇಡ. ನೀನು ನನ್ನ ಒಳ್ಳೆ ಬೆಸ್ಟ್ ಫ್ರೆಂಡ್ ಕಣೋ. ನಿನ್ನ ಯಾವತ್ತೂ ನಾನು ಮರೆಯೋಲ್ಲ. ಈ ನಶೆಯು ಮತ್ತೇರುತ್ತಿದ್ದೆ, ಈ ನಶೆಯು ಮತ್ತೇರುತ್ತಿದೆ, ಈ ಕಣ್ಣಲ್ಲಿ ಪ್ರೀತಿ ತುಂಬಿದೆ. ಬದುಕಾಗಿಯೂ ಉಸಿರಾಗಿಯೂ ನನ್ನೊಂದಿಗೆ ನೀ ಸೇರಿದೆ. ನೀನೇನೆ ನಾನಾಗಿ ನಾನೇನೆ ನೀನಾದೆನೋ. ಈ ನಶೆಯು ಮತ್ತೇರುತ್ತಿದೆ, ಈ ಕಣ್ಣಲ್ಲಿ ಪ್ರೀತಿ ತುಂಬಿದೆ. ಬದುಕಾಗಿಯೂ ಉಸಿರಾಗಿಯೂ ನನ್ನೊಂದಿಗೆ ನೀ ಸೇರಿದೆ. ನೀನೇನೆ ನಾನಾಗಿ ನಾನೇನೆ ನೀನಾದೆನೋ. ಕನಸಿನ ಬಣ್ಣವ ತಿಳಿದೋರು ಯಾರು, ಬಾನಲ್ಲಿ ಚಂದ್ರನ ನಗಿಸೋರು ಯಾರು. ಜೊತೆ ಜೊತೆಯಾಗಿದೆ ಮನಸ್ಸಿನ ಅಂತರ, ಸವಿ ಸವಿಯಾಗಿದೆ ನೆನಪಿನ ನಂತರ. ಯಾಕೆ ದಿನ ಈ ತಲ್ಲಣ, ಏನೇನೋ ರೋಮಾಂಚನ, ಮನಸ್ಸೆಲ್ಲ ಹೊಸ ಸಿಂಚನ. ಈ ನಶೆಯು ಮತ್ತೇರುತ್ತಿದೆ, ಈ ಕಣ್ಣಲ್ಲಿ ಪ್ರೀತಿ ತುಂಬಿದೆ. ಈ ನಿನ್ನ ಪ್ರೀತಿಯ ಮರೆತಿಲ್ಲ ನಾನು, ಮರೆಯದೆ ಬಂದೆಯ ಜೊತೆಯಾಗಿ ನೀನು. ಪದೇ ಪದೇ ಆಗಿದೆ ಮನಸ್ಸಿಗೆ ಆತುರ, ಖುಷಿ ಖುಷಿಯಾಗಿದೆ ನೆನಪಿನ ಕಾತುರ. ಈ ಪ್ರೀತಿಯ ನಾ ಕಾಯುವೆ ಎಂದೆಂದು ದೂರಾಗದೆ, ನಿನ್ನನ್ನು ನಾ ಸೇರುವೆ. ಈ ನಶೆಯು ಮತ್ತೇರುತ್ತಿದೆ, ಈ ಕಣ್ಣಲ್ಲಿ ಪ್ರೀತಿ ತುಂಬಿದೆ. ಬದುಕಾಗಿಯೂ ಉಸಿರಾಗಿಯೂ ನನ್ನೊಂದಿಗೆ ನೀ ಸೇರಿದೆ. ನೀನೇನೆ ನಾನಾಗಿ ನಾನೇನೆ ನೀನಾದೆನು. ನನ್ನಿಂದ ನೀನು ಯಾವತ್ತೂ ದೂರ ಆಗಲ್ಲ ತಾನೆ? ನನ್ನಿಂದ ನೀನ್ ದೂರ ಹೋದ್ರು ನೀನ್ ಎತ್ತಾಗೋ ಬಂದು ಪ್ರೀತಿ ಮಾಡ್ತೀನಿ ಕಣೆ. ಐ ಲವ್ ಯು. ನಮ್ಮಿಬ್ಬರ ವಿಷಯನ
ನಿನ್ನ ಮಗನಿಗೆ ತಿಳಿಸಿದ್ಯಾ? ಯಾಕೋ ನನಗೆ ಭಯ ಕಾಡ್ತಾ ಇದೆ ರೀ. ಅವನಿಗೆ ನಮ್ಮಿಬ್ಬರ ವಿಷಯ ಗೊತ್ತಾಗಿ ಎಲ್ಲೇ ತಿರಸ್ಕರಿಸ್ಬಿಡ್ತಾನೋ ಅನ್ನೋ ಭಯ. ನಮ್ಮಿಬ್ಬರ ಸಂಬಂಧನ ಅರ್ಥ ಮಾಡ್ಕೊಳ್ಳದೆ ನನ್ನನ್ನ ನೀಚ ಹಿಂಸು ಅನ್ಕೊಂಡ್ಬಿಡ್ತಾನೇನೋ ಅನ್ನೋ ಭಯ. ಈ ಭಯಗಳ ನಡುವೆನೆ ಬಿದ್ದು ಒತ್ತಾಡ್ತಾ ಇದ್ದೇನ್ರಿ. ಯಶೋದ, ಕನ್ಫ್ಯೂಷನ್ನಿಂದ ನೀನು ಅವನಿಗೆ ವಿಷಯ ತಿಳಿಸದೇ ಇದ್ರೆ ನಾಳೆ ಅವನಿಗೆ 3ನೇವರಿಂದ ವಿಷಯ ಗೊತ್ತಾದ್ರೆ ಅವನಿಗೆ ನಿನ್ನ ಬಗ್ಗೆ ತಪ್ಪು ಕಲ್ಪನೆ ಬಂದೇ ಬರುತ್ತೆ. ಇಷ್ಟಕ್ಕೂ ನಮ್ಮದು ಪವಿತ್ರವಾದ ಬಂಧನ, ಯಾವುದೇ ವ್ಯಾಮೋಹಕ್ಕೂ ಒಳಗಾಗಿಲ್ಲ. ಹೃದಯಗಳ ಬಂಧನ ಇದು. ಅದು ಅಲ್ಲದೆ ನಾವು ಮದುವೆನೂ ಆಗಿದ್ದೀವಿ. ಇದೆಲ್ಲ ಅವನಿಗೆ ಅರ್ಥ ಆಗೇ ಆಗತ್ತೆ. ನಾನು ನಿನ್ನ ಬಿಟ್ಟು ಒಂಟಿಯಾಗಿ ಎಷ್ಟು ದಿನ ಅಂತಿರ್ಲಿ ಹೇಳು? ಸಾರಿ ರೀ, ನನ್ಗೆ ಅರ್ಥ ಆಗತ್ತೆ. ಆದ್ರೆ ನಾನು ಏನ್ ಮಾಡ್ಲಿ ಹೇಳಿ? ನನ್ ಮಗನ್ ಬಿಟ್ಟು ನಾನು ಒಂದು ಕ್ಷಣನೂ ಬದುಕಿರೋದಿಲ್ಲ. ಅವನು ಹಾಗೇನೆ. ಇದ್ರ ಮಧ್ಯೆ ಹುಟ್ಟಿರೋ ನಮ್ಮಿಬ್ಬರ ಪ್ರೀತಿ ನನ್ನ ಮಗನ ನಡುವೆ ಮುಳ್ಳಾಗಬಾರ್ದು ಅನ್ನೋದೇ ನನ್ನ ಆಸೆ. ಅವನು ಸಂಪೂರ್ಣವಾಗಿ ನಿಮ್ಮನ್ನ ತಂದೆ ಅಂತ ಒಪ್ಕೊಂಡಾಗ್ಲೇ ನಮ್ ಸಂಸಾರ, ಇಲ್ಲ ಅಂದ್ರೆ ಮಗನಿಗಾಗಿ ತ್ಯಾಗ. ಯಶೋದ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ. ನಿನ್ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. ಅವನಿಗೆ ಅರ್ಥ ಆಗುವಾಗ ಹೇಳು, ಒಪ್ಕೋತಾನೆ. ಒಪ್ಕೊಳ್ಳಲ್ಲ. ನೀ ನನ್ನ ಅಷ್ಟೊಂದು ಪ್ರೀತಿಸ್ತಾ ಇಲ್ಲ. ಯಾಕೋ ಹಾಗೆ ಹೇಳ್ತೀಯಾ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕಣೋ. ಎಲ್ಲ ಲವರ್ಸ್ಗಳು ಹೇಳೋ 3rd ಕ್ಲಾಸ್ ಡೈಲಾಗೇ ಇದು. ಬೇಡ ಕಣೋ ಕೃಷ್ಣ, ಕಿಂಡಲ್ ಮಾಡಬೇಡ. ಆಮೇಲೆ ನನ್ನ ಗೋರಿ ಮುಂದೆ ನಿಂತು ಕಣ್ಣೀರಿಡ್ಬೇಕಾಗತ್ತೆ. ಕಣ್ಣೀರಿಡದ ಮೊದಲು ಶೂಟ್ ಮಾಡ್ಕೋ, ಆಮೇಲೆ ನೋಡೋಣ. ಎಲ್ಲರೂ ನಿನ್ನ ಹಾಗೆ ಬಾಯಿ ಮಾತಲ್ಲಿ ಹೇಳ್ತಾರೆ ಪ್ರಾಣ ಬಿಡ್ತೀನಿ ಅಂತ. ಆದ್ರೆ ನಾನು ನಿನ್ಗೋಸ್ಕರ ಪ್ರಾಣ ಕೊಡ್ತೀನಿ. ನನ್ನ ಪ್ರೀತಿ ಜೊತೆ ನೀನೀಗ ಹುಡುಗಾಟ ಆಡಬೇಡ. ನಿನ್ನ ಪದೇ ಪದೇ ಕಳ್ಕೊಳ್ಳೋ ಶಕ್ತಿ ನನಗಿಲ್ಲ. 2 ದಿನ ಪ್ರೀತಿ ಕೊಟ್ಟು ಕಣ್ಮರೆ ಆಗೋದ್ರಲ್ಲಿ ಏನ್ ಪ್ರೀತಿ ಇದೆ ಹೇಳು? ಅವನ ಮಾತು ವರ್ತನೆ ನೋಡ್ತಿದ್ರೆ ನಿನ್ ಪ್ರತಿರೂಪನೇ ಕಾಣಿಸುತ್ತೆ. ನನಗೆ ನಿನ್ ನೆನಪೇ ಆಗುತ್ತೆ. ನೀನಿಲ್ಲ ಅನ್ನೋ ಫೀಲಿಂಗ್ಸ್ ಅವನಿಂದ ಫುಲ್ಫಿಲ್ ಆಗುತ್ತೆ. ಅವನಲ್ಲಿ ನೀನಿದ್ಯಾ ಅನ್ನೋ ಕಾರಣಕ್ಕೆ ಅವನ ಪ್ರೀತಿಸ್ಬೇಕು ಅನ್ಸುತ್ತೆ. ನಿನ್ ಜೊತೆನೇ ಇದ್ದೀನಿ ಅನ್ಸುತ್ತೆ. ನೀನ್ ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕು ಕಣೋ. ಕನ್ಸಲ್ಲೂ ಕೂಡ ನೀನ್ ನನ್ನಿಂದ ದೂರ ಆಗ್ಬಾರ್ದು. ನನ್ನ ಜೊತೆನೇ ಇರ್ಬೇಕು. ಇದ್ದೇ ಇರ್ತೀಯ, ಇರ್ಲೇಬೇಕು. ನೋಡಿ ಸರ್, ಇದೇ ಆ ಹುಚ್ಚುನ್ ಮನೆ ಸರ್. ಅವನು ಎಂತ ರೈಟ್ರು ಗೊತ್ತಾ ಸರ್? ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರು ಮಾಡಿದನು ಸರ್ ಅವನು. ಸರ್, ಈಗ ಈ ಹೀರೋ ಕಟ್ಔಟ್ ನೋಡ್ಕೊಂಡು ಜನ ಸಿನಿಮಾಗೆ ಬರ್ತಾರೆ. ಡೈರೆಕ್ಟರ್ ಯಾರು ಅಂತ ನೋಡ್ಕೊಂಡ್ ಬರ್ತಾರೆ, ಈ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ನೋಡ್ಕೊಂಡ್ ಬರ್ತಾರೆ. ಆದ್ರೆ ಫಸ್ಟ್ ಟೈಮು ಸರ್ ಒಬ್ಬ ರೈಟ್ರ್ ಯಾರು ಅಂತ ನೋಡ್ಕೊಂಡು ಜನ ಥಿಯೇಟರ್ಗೆ ಬರ್ತಿದ್ರು ಸರ್. ಅಂತ ರೈಟ್ರು ಸರ್ ಅವನು. ಸರ್ ಅವ್ನು ಮಾಡಿದ ಸಿನಿಮಾ ಎಲ್ಲ ಸೂಪರ್ ಹಿಟ್ ಸರ್, ಸೂಪರ್ ಸ್ಮ್ಯಾಶ್ ಹಿಟ್ ಸರ್. ಸರ್ ಅವ್ನು ಮಾಡಿದ ಸಿನಿಮಾಗಳು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಎಲ್ಲಾ ಜೂಬ್ಲಿಗಳನ್ನ ಆಚರಿಸ್ಕೊಂಡ್ಬಿಟ್ಟು ಪ್ರೊಡ್ಯೂಸರ್ಗೆ ಯಾವ ಜೂಬ್ಲಿ ದುಡ್ಡು ಇಟ್ಕೋಬೇಕು ಅಂತ ಕನ್ಫ್ಯೂಷನ್ ಆಗ್ಬಿಡ್ತಿತ್ತು ಸರ್. ಅಂತ ರೈಟ್ರು ಸರ್ ಅವನು. ಹಣೆ ಬರ ನೋಡಿ ಸರ್ ಎಷ್ಟು ಕೆಟ್ಟದ್ದು. ಒಂದು ಹುಡುಗಿ ಹಿಂದೆ ಬಿದ್ದ ಸರ್. ಆ ಹುಡುಗಿ ಅವನ ಕೈ ಕೊಟ್ಲು, ಏನು ಪಾಗಲಾಗ್ಬಿಟ್ಟ ಸರ್. ಸರ್ ಈ ರಿಯಲಿಸ್ಟಿಕ್ ಸ್ಟೋರಿನ ಹಂಗಂಗೆ ಇಲ್ಲೇ ಶೂಟ್ ಮಾಡ್ಬಿಡ್ತೀನಿ ಸರ್. ಹಬ್ಬ ನನ್ನ ಮಕ್ಕಳು ಸಿನ್ಸಿಯರ್ ಆಗಿ ಮಾಡ್ತೀನಿ ಅಂತ ವರ್ಕೌಟ್ ಆಗುತ್ತೇನ್ರಿ? ಏನ್ ಸರ್ ನೀವು ವರ್ಕೌಟ್ ಆಗುತ್ತಾ ಅಂತ ಕೇಳ್ತಿದ್ದೀರಲ್ಲ ಸರ್. ಸರ್ ಇಂಥ ಕಥೆಗಳು ಬರೋದು ರೇರು ಸರ್. ಅಪರೂಪಕ್ಕೊಂದ್ಸರಿ ಇಂಥ ಕಥೆಗಳು ಸ್ಕ್ರೀನ್ ಮೇಲೆ ಬಂದಾಗ ಜನ ನೋಡ್ತಾರೆ ಸರ್, ಎಂಜಾಯ್ ಮಾಡ್ತಾರೆ ಸರ್, ಸೂಪರ್ ಹಿಟ್ ಮಾಡ್ತಾರೆ ಸರ್. ಸರ್ ಒಂದು ಎಕ್ಸಾಂಪಲ್ ಕೊಡ್ಲಾ ಸರ್ ನಿಮಗೆ? ಈಗ ಎ ಸಿನಿಮಾನೇ ತಗೊಳ್ಳಿ ಸರ್. ಎ ಸಿನಿಮಾ ಹಿಟ್ ಆಗ್ಲಿಲ್ವಾ? ಹೆಂಗಾಯ್ತು ಸರ್? ಸರ್ ಅದು ಒಬ್ಬ ಡೈರೆಕ್ಟರ್ ಜೀವನದ ಕತೆ ರಿಯಲಿಸ್ಟಿಕ್ ಆಗಿರುತ್ತೆ ಅಂತ ಜನ ನಂಬ್ಕೊಂಡ್ರು, ಥಿಯೇಟರ್ಗೆ ಬಂದ್ರು, ಸೂಪರ್ ಹಿಟ್ ಮಾಡಿದ್ರು. ಹಾಗೆ ಇದು ಹಿಟ್ ಆಗುತ್ತೆ ಸರ್. ಏನ್ ಗುರಾಯಿಸ್ತಾ ಇದೆಯಾ? ಅವೆಲ್ಲ ಏನು ನಡೆಯೋಕ್ಕಿಲ್ಲ. ನಡಿ ನಾವು ಮುಂದೆ ಬರಬೇಕು ಅಂತ ಹೊಟ್ಟೆ ಮಾತ್ರ ಮುಂದೆ ಬರ್ಸ್ಕೊಂತೀರ ಹೊರತು ಕೆಲ್ಸಕ್ಕೆ ಬರೋ ಒಂದು ಕ್ಯಾಮೆನು ಮಾಡೋಕ್ಕಿಲ್ಲ. ಏನು ಗುರಾಯಿಸ್ತಾ ಇದೆಯಾ? ನಡೆಯಲೇ ನಡೆ. ಒಳ್ಳೆ ಲೂಸು. ಆಯ್ತು ಹೋಗೋ. ಹಾಗಾದ್ರೆ ಈ ಸಿನಿಮಾ ಎಷ್ಟರಲ್ಲಿ ಮುಗಿಸ್ತೀರ್ರಿ? ಯಪ್ಪ ಈಗ ವಿಷಯಕ್ಕೆ ಬಂದ್ರು ಸರ್. ಇದಕ್ಕೆ ಜಾಸ್ತಿ ಬೇಡ ಸರ್, ನ್ಯೂ ಕಮರ್ ಆರ್ಟಿಸ್ಟ್ ಹಾಕೊಳ್ಳೋಣ ಸರ್.
ಟೆಕ್ನಿಷಿಯನ್ ಎಲ್ಲ ಒಳ್ಳೆಯವ್ರನ್ನ ಹಾಕೊಳ್ಳೋಣ ಸರ್. ಒಂದು 50 ಡೇಸ್ ಸರ್, ಒಂದು 10 ದಿವಸ ಆ ಕಡೆ ಈ ಕಡೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸರ್. ಸರ್ ಇದಕ್ಕೆ ಜಿಮ್ಮಿ ಜಿಪ್ಪು, ಸ್ಟಡಿ ಕ್ಯಾಮು, 100 ಲೈನ್ಸು, 24 ಲೈನ್ಸು ಎಲ್ಲ ಹಾಕೊಂಬಿಟ್ಟು ಇಲ್ಲೇ ಪಕ್ಕದಲ್ಲಿ ಗೋವಾದಲ್ಲಿ ಒಂದು ಸಾಂಗ್ ಮಾಡಿಬಿಡೋಣ ಸರ್. ಸೂಪರ್ ಆಗಿರುತ್ತೆ ಸರ್. ಸರ್ ಇದಕ್ಕೇನಿಲ್ಲ ಅಂದ್ರು ಒಂದು 2 ರಿಂದ 3 ಕೋಟಿ ರೂಪಾಯಿ ಆಗುತ್ತೆ ಸರ್. ರೈ ಎಷ್ಟಾಗುತ್ತೆ ಅಂತ ಕರೆಕ್ಟಾಗಿ ಹೇಳ್ರಿ. ಸರ್ ಕರೆಕ್ಟಾಗಿ ಹೇಳಬೇಕು ಅಂದರೆ 3 ಕೋಟಿ ಖರ್ಚಾಗುತ್ತೆ ಸರ್. ಅಷ್ಟರಲ್ಲೇ ಸಿನಿಮಾನ ಕಂಪ್ಲೀಟ್ ಮಾಡಿಬಿಟ್ಟು ಫಸ್ಟ್ ಕಾಪಿ ತೆಗೆದ್ಬಿಟ್ಟು ಡಬ್ಬ ನಿಮ್ಮ ಕೈಲಿ ಮಡಗ್ಬಿಡ್ತೀವಿ ಸರ್. ನೀವು ಅದನ್ನ ರಿಲೀಸ್ ಮಾಡಿಕೊಂಡು ಕೋಟಿ ಒಂದು ನಿಮಿಷ ಹೇಳಿ. ಇದು ನನ್ನ ಬುಲೆಟ್ ಸೌಂಡ್ ಅಲ್ಲನಾ? ಇವನು ನಮ್ಮ ಏರಿಯಾ ಕಿಲಾಡಿ ಸರ್. ಅವನ ಹೆಸರು ಕೃಷ್ಣ ಅಂತ ಸರ್. ಒಳ್ಳೆ ಹ್ಯಾಂಡ್ ಫೈಟರ್ ಸರ್ ಅವನು. ಅಲ್ಲೆಲ್ಲ ಯಾರೀ ನನ್ನ ಮಕ್ಕಳು ಈ ರೇಂಜಲ್ಲಿ ಓಡ್ ಬರ್ತಾ ಇದ್ದಾರೆ? ನನಗೂ ಇವ್ರಿಗೂ ಯಾವ ಕ್ಲಾಶ್ ಆಯಿತು? ಇಲ್ಲೂ ನೋಡ್ದಾಗಿದೆಯಲ್ಲ. ಓ ಡಾಬಾ ಓನರಾ? ಬಾ ನನ್ನ ಮಗನೇ ಬಾ, ಹಲ್ವಾ ಕೊಡ್ತೀನಿ, ತಿನ್ಕೊಂಡು ಹೋಗ್ಬೋದು. ಗಾಡಿ ಎತ್ಕೊಂಡ್ರ ನನ್ನ ಮಗ ಎಸ್ಕೇಪ್ ಆಗ್ತವನೆ. ನನ್ನ ಮಗನ ಹಿಡಿಬೇಕು, ಬೇಗ ಗಾಡಿ ತಗೊಂಡು ಮಾಡ್ರಲ್ಲ. ಆ ಗುಲ್ಡು ನನ್ನ ಮಗನಿಗೆ 2 ಕೊಟ್ಟು ಕಳಿಸ್ಬೇಕಾಗಿತ್ತು. ಬುಲೆಟ್ ನಿಂಗೆ ಸಖತ್ತಾಗಿತ್ತು, ಒಳ್ಳೆ ಗೆಟಪ್ ಇತ್ತು, ಕೊಡಬಾರ್ದಾಗಿತ್ತು ಕಣೋ. ಯಾವನಿಗೆ ಬೇಕು ಬಿಡೋ ಅವ್ನು ಋಣ? ಇಷ್ಟು ದಿನ ಓಡಿಸಿ ಉಜ್ಜಾಡಿದ ಸಾಲ್ದ? ಎಲ್ಲೋ ಕೃಷ್ಣ? ನಮ್ಗೇನ್ ಗೊತ್ತು ಸರ್? ನನ್ನ ಮಕ್ಕಳ್ರ ಸ್ಟೇಷನ್ ಕರ್ಕೊಂಡೋಗಿ ಕಾರ್ಸ್ಬಿಡಿ ಗೂಟ ಇಟ್ರೆ ಆಗ ಬಾಯಿ ಬಿಡ್ತಾರ ಅನ್ಸುತ್ತೆ. ಸುಮ್ಮನೆ ರೀ ಸರ್, ಅವನ್ ಎಸ್ಕೇಪ್ ಆಗೋದ್ರೆ ನಮ್ಮನ್ನ ಹಾಕೊಂಡು ರುಬ್ತೀನಿ ಅಂತಿರಲ್ಲ. ಕಾಕಿ ಕದರ್ನ ಅವನು ಹಿಡಿಯೋದಲ್ಲಿ ತೋರಿಸಿ. ಹೀಗೆ ಕಣ್ಣ ಮುಚ್ಚಲೆ ಆಡ್ತಾ ಇರಲಿ. ಒಂದು ದಿನ ಎನ್ಕೌಂಟರ್ ಹೆಸರಲ್ಲಿ ನಿಮ್ಮ ಕಣ್ಣು ಮುಂದೆನೆ ಬೀದಿ ಹೆಣ ಆದಾಗ ಅವತ್ತು ಗೊತ್ತಾಗುತ್ತೆ ಈ ಕಾಕಿಲ್ ಕದರ್ ಎಷ್ಟಿದೆ ಅಂತ. ಹೇಯ್, ಅವನು 2 ದಿನದಲ್ಲಿ ಅಂದರಾದ್ರೆ ಸರಿ, ಇಲ್ಲ ಅಂದ್ರೆ ಎನ್ಕೌಂಟರ್ ಹೆಸರಲ್ಲಿ ಸ್ಕೆಚ್ ರೆಡಿ ಆಗುತ್ತೆ. ಲೋ ಕೃಷ್ಣ, ಎನ್ಕೌಂಟರ್ ಅಂತಿದ್ದಾರೋ? ಎನ್ಕೌಂಟ್ರ್ ಅಂದ್ರೆ ಚಿಕನ್ ತಂದು ನಮ್ಮ ಬಟ್ಟ ಕಬಾಬ್ ಮಾಡ್ದಂಗಲ್ಲ, ಮುಂದೆ ಇರೋದನ್ನ ಮುಚ್ಕೊಂಡು ತಿನ್ನು. ಕೃಷ್ಣ, ಶಾಂತಿನ ಜೋಶ್ ತುಂಬಾನೇ ಲವ್ ಮಾಡ್ತೀನಿ ಅನ್ಸುತ್ತಲ್ವಾ? ಬರೀ ಲವ್ವಾ? ಪಾಗಲ್ ಆಗೋಗಿದ್ದಾನೆ. ಅವಳೇನಾದ್ರೂ ಸಿಗದೆ ಹೋದ್ರೆ ಅವ್ನು ಗ್ಯಾರಂಟಿ ನಿಮಾನ್ಸೆ ಸೇರ್ಬಿಡ್ತಾನೆ. ಪಾಪ ಕಣೋ, ಯಾಕಾಗ ಹೇಳ್ತೀಯಾ? ಸಿನ್ಸಿಯರ್ ಆಗಿ ಲವ್ ಮಾಡೋರೆಲ್ಲ ಉಚ್ಚಾಸ್ಪತ್ರೆಗೆ ಸೇರ್ಕೊಬೇಕಾ? ಈ ಲವ್ ಅನ್ನೋ ಸ್ಲೋ ಪಾಯ್ಸನ್ ತಲೆಗೆ ಹತ್ತಿದ್ರೆ ಡೈರೆಕ್ಟ್ ಆಗಿ ಡ್ಯಾಮೇಜ್ ಮಾಡೋದು ಬ್ರೈನ್ನೇ ತಾನೆ. ಪ್ರೀತಿ ಏನು ಸ್ಲೋ ಪಾಯ್ಸನ್ ಅಲ್ಲ, ಪ್ರೀತಿಸ್ತಾರರು ಸರಿಯಾಗಿರ್ಬೇಕಷ್ಟೇ. ಏಯ್, ನಾವು ಸರಿ ಇದೀವಾ? ಆಯ್ ಗಿಟಾರ್. ನಿನ್ಗೆ ಗಿಟಾರ್ ನೋಡ್ಸಕ್ ಬರತ್ತಾ? ಗಿಟಾರ? ನಮ್ಗವೆಲ್ಲ ಗೊತ್ತಿಲ್ಲ. ನಮ್ದೇನಿದ್ರು ಕಿಕ್ಕಿಂಗ್, ಬಾಕ್ಸಿಂಗ್ ಅಷ್ಟೇ. ಸೋ ಸ್ವೀಟ್ ಆಫ್ ಯು. ಬಾ, ನಾನ್ ನಿಂಗೆ ಹೇಳ್ಕೊಡ್ತೀನಿ.
ಜೋಶ್ ಬಲುವಂತಕ್ಕೆ ಒಂದೆರಡು ಸರಿ ಟ್ರೈ ಮಾಡಿದೆ ಅಷ್ಟೇ. ಹಾ. ನೆನಪಿನ ಮಳೆ ಹನಿಗೆ ಕನಸಲಿ ಕೊಡೆ ಹಿಡಿದೆ, ನೆನಪಿನ ಮಳೆ ಹನಿಗೆ ಕನಸಲಿ ಕೊಡೆ ಹಿಡಿದೆ, ಪ್ರೀತಿಯ ಗೆಳೆತನಕ್ಕೆ ನನ್ನವಳ ಕೈ ಹಿಡಿದೆ, ನಾ ಸೋತೆ ಎಂದು ನಿನ್ನ ಈ ನೋಟಕ್ಕೆ, ಈ ಜೀವಕ್ಕೆ ಉಸಿರಾಗು ಬಾ, ಈ ಬೇಗೆಯ ನೀ ತಣಿಸು ಬಾ. ಮೊದಲ ಚುಂಬನ ಏನು ರೋಮಾಂಚನ, ಮೊದಲ ಚುಂಬನ ಏನು ರೋಮಾಂಚನ, ಸ್ನೇಹದ ಬಂಧನ ನಿನಗಾಗಿ ಜೀವನ. ನೆನಪಿನ ಮಳೆ ಹನಿಗೆ ಕನಸಲಿ ಕೊಡೆ ಹಿಡಿದೆ, ಬೆಳದಿಂಗಳ ಬೆಳಕಲಿ ಚಂದ್ರನ ಮರೆಯಲಿ, ಬೆಳದಿಂಗಳ ಬೆಳಕಲಿ ಚಂದ್ರನ ಮರೆಯಲಿ, ತಂಗಾಳಿಯ ತಂಪಲಿ ಬಾಸಿರು ನೀ ನನ್ನಲಿ. ಕ್ಷಣವು ಅನುಕ್ಷಣವು ಬಾ, ನೆನಪಿನ ಮಳೆ ಹನಿಗೆ ಕನಸಲಿ ಕೊಡೆ ಹಿಡಿದೆ, ಪ್ರೀತಿಯ ಗೆಳೆತನಕ್ಕೆ ನನ್ನವಳ ಕೈ ಹಿಡಿದೆ, ನಾ ಸೋತೆಂದು ನಿನ್ನ ಈ ನೋಟಕ್ಕೆ, ಈ ಜೀವಕ್ಕೆ ಉಸಿರಾಗುವ ಈ ಬೇಗೆಯ ನೀ ತಣಿಸುವ. ನನ್ನ ಕಾಲೇಜ್ ಟೈಮ್ ಆಯ್ತು, ಹೋಗಿ ಬರ್ತೀನಿ. ಓಕೆ ಬಾಯ್. ಬಾಯ್ ಸ್ವೀಟಾರ್ಟ್.
ಏನಾಯ್ತು ಇವಳಿಗೆ? ಶಾಂತಿ, ಏನಾಯ್ತೆ? ಯಾಕೆ ಈ ಕಣ್ಣೀರು? ಇಷ್ಟೊಂದು ದುಃಖ ಪಡೋಂಥದ್ದು ಏನಾಯ್ತೆ? ಶರು, ನಾನಿನ್ನೊಂದು ಸ್ವಲ್ಪ ದಿನ ಕಣೆ, ಆಮೇಲೆ ಸತ್ತು ಹೋಗ್ತೇನೆ. ಜೀವನದಲ್ಲಿ ನಾನೆಲ್ಲ ಕಳ್ಕೊಂಡೆ. ಪ್ರೀತಿ ಕಳ್ಕೊಂಡೆ. ಪ್ರೀತಿಸಿದ ಹುಡುಗ ಮೋಸ ಮಾಡಿ ಓಡೋದ. ಈಗ ನನ್ನ ದೇಹದಿಂದ ನನ್ನ ಪ್ರಾಣನೂ ಹೋಗುತ್ತೆ. ಅಂಥದ್ದು ಏನಾಯ್ತೀಗ? ಡಾಕ್ಟರ್ ನನಗೆ ಶಾಂತಿ, ನೀನೀಗ ಧೈರ್ಯ ತಗೋಬೇಕಮ್ಮ. ಐ ಆಮ್ ಸಾರಿ ಟು ಸೇ, ಈ ರಿಪೋರ್ಟ್ ಪ್ರಕಾರ ಯು ಆರ್ ಆನ್ HIV ಪಾಸಿಟಿವ್ ಪೇಷಂಟ್. ಶಾಂತಿ, ಈಗ ನಿನಗ್ ನೀನೇ ಕಣೆ ಧೈರ್ಯ. ಈ ಸಮಾಜನ, ಬದುಕನ್ನ ಎದುರಿಸ್ತವಳು ನೀನು. ನಿನಗ್ ಬಂದಿರೋ ಈ ಕಾಯಿಲೆನ ಚಿಂತೆ ಮಾಡದೆ ಎದುರಿಸು. ಹುಟ್ಟು ಅಂದ್ಮೇಲೆ ಸಾವು ನಿಜ. ಬದುಕನ್ನ ಪ್ರಾಕ್ಟಿಕಲ್ ಆಗಿ ನೋಡ್ದವಳು ನೀನು. ಈಗ್ಲೂ ಕೂಡ ಹಾಗೆ ಇರು. ನಾವೆಲ್ಲ ನಿನ್ ಜೊತೆ ಇರ್ತೀವಿ. ಸರಿ, ನೀನೀಗ ರೆಸ್ಟ್ ತಗೋಬಾ. ಮೊದಲ ತರನೇ ನೀನ್ ನಗ್ನಗ್ತಾ ಇರ್ಬೇಕು. ನಾವಿಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಈ ವಿಷಯನ ನಾನೇ ಹೇಳೋಣ ಅಂತಿದ್ದೆ. ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗೋಯ್ತು. ನಮ್ಮಿಬ್ರು ಮದ್ವೆಗೆ ನೀನು ಒಪ್ಪಿಗೆ ಇದೆಯಲ್ಲಮ್ಮ? ಖಂಡಿತ ಇಲ್ಲ. ನೀನ್ ಅವಳನ್ನ ಮದ್ವೆ ಮಾಡ್ಕೋಬಾರ್ದು. ಈ ಮನೆ ಸೊಸೆ ಆಗಿ ಬರೋದಕ್ಕೆ ಅವಳಿಗೆ ಯಾವ ಯೋಗ್ಯತೆನೂ ಇಲ್ಲ. ಅಮ್ಮ, ಏನ್ ಹೇಳ್ತಾ ಇದೀಯಾ? ಸರಿಯಾಗಿ ಹೇಳ್ತಾ ಇದ್ದೇನೆ ಕೃಷ್ಣ. ಈ ಅಮ್ಮನ ಮೇಲೆ ನಿನಗೆ ಪ್ರೀತಿ ಇರೋದೇ ಆದ್ರೆ ಅವಳನ್ನು ಮರ್ತು ಬಿಡು. ನನ್ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಕೃಷ್ಣ, ಅವಳಿ ಮನೆ ಕಾಲಿಡ್ತಿದ್ದ ಹಾಗೆ ನನ್ನ ನಿನ್ನ ಸಂಬಂಧ ದೂರ ಆಗುತ್ತೆ ಅಂತ. ಅಲ್ಲಮ್ಮ, ಅವಳ ಫೋಟೋನ ಜಸ್ಟ್ ಈ ಸೆಲ್ನಲ್ಲಿ ನೋಡಿನೇ ಇಂಥ ತೀರ್ಮಾನಕ್ಕೆ ಬರಬೇಡ. ಅವಳು ತುಂಬಾನೇ ಒಳ್ಳೆ ಹುಡುಗಿ. ಅಷ್ಟಕ್ಕೂ ಅವಳು ನಮ್ಮನ್ಯಾಗ ಬೇರೆ ಮಾಡ್ಬೇಕು? ಕಾರಣ ಏನು ಎತ್ತ ಅಂತ ಕೇಳ್ಬೇಡ. ನಾನು ನಿನ್ ಬೇಡ್ಕೊಳ್ಳೋದಿಷ್ಟೇ ಕೃಷ್ಣ. ನಿನ್ನನ್ನು ಬಿಟ್ಟು ನಾನು ಒಂದು ಕ್ಷಣನೂ ಬದುಕಿರೋದಿಲ್ಲ. ಈ ಹೆತ್ತ ತಾಯಿನ ದೂರ ಮಾಡ್ಕೋಬಾರ್ದು ಅನ್ನೋದಾದ್ರೆ ಅವಳನ್ನ ಮರ್ತು ಬಿಡು. ಬೇಕಾದ್ರೆ ಬೇರೆ ಯಾವುದೇ ಹುಡುಗಿನ ಕರ್ಕೊಂಡು ಬಂದು ಮದುವೆ ಆಗ್ತೀನಿ ಅಂದ್ರು ನಾನು ಸಂತೋಷವಾಗಿ ಒಪ್ಕೊಳ್ತೀನಿ ಕಣೋ. ಆದ್ರೆ ಇವಳು ಮಾತ್ರ ಬೇಡ ಕಣೋ, ಬೇಡ. ನನ್ನ ಮಗ ನನ್ನ ಮಾತು ಕೇಳ್ತಾನೆ ಅನ್ನೋ ನಂಬಿಕೆಗೆ ದ್ರೋಹ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಪ್ಲೀಸ್ ಕೃಷ್ಣ, ಪ್ಲೀಸ್ ಕಣೋ, ದಯವಿಟ್ಟು ಇದು ಒಂದು ವಿಷಯದಲ್ಲಿ ನನ್ನನ್ನು ಕ್ಷಮಿಸ್ಬಿಡಪ್ಪ. ಹಾ, ಜೋಶ್ ನಂಬರ್ ಬೇಕಿತ್ತು. ಇಡಿಯಟ್, ಯಾಕೆ ಒಂದು ಕಾಲ್ ರಿಸೀವ್ ಮಾಡ್ತಿಲ್ಲ? ಐ ಲವ್ ಯು ಶಾಂತಿ. ಜೋಶ್, ನಾನ್ ಶಾಂತಿ ಅಲ್ಲ, ಶರಣ್ಯ. ಸಾರಿ ಶರಣ್ಯ, ನಾನು ಶಾಂತಿ ಅನ್ಕೊಂಡೆ. ಸರಿ ಸರಿ, ಇಲ್ಲಿಗ್ ಬೇಗ ಬಾ. ಬಂದ್ರೆ ಶಾಂತಿ ಬೈತಾಳೆ. ಅವಳಿಗೆ ನಾನ್ ಹೇಳ್ತೀನಿ, ನೀನ್ ಬಾ. ಸರಿ, ಬರ್ತೀನಿ. ಪ್ರೀತಿ ವಿಷಯದಲ್ಲಿ ತನಗೆ ಪದೇ ಪದೇ ಅನ್ಯಾಯ ಆಯ್ತು ಅಂತ ತನ್ನ ಲೈಫ್ ಬಗ್ಗೆ ಕೇರ್ಲೆಸ್ ಮಾಡ್ಕೊಂಡು ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ. ಅವಳಿಗೆ ನಿನ್ನಿಂದ ಒಂದು ಒಳ್ಳೆ ಲೈಫ್ ಸಿಗ್ಬೇಕು. ಅವಳ ಕೊನೆ ದಿನಗಳು ಸಂತೋಷವಾಗಿರ್ಬೇಕು ಅಂದ್ರೆ ನೀನ್ ಪ್ರೀತಿ ಈಗ ಅವಳಿಗೆ ಬೇಕು. ಅವಳನ್ನ ಮದ್ವೆ ಮಾಡ್ಕೊಂತೀಯಾ? ನನ್ನ ಕ್ಷಮಿಸ್ಬಿಡು. ನನ್ನಂತ ಹುಡುಗಿರ್ನ ನೀನ್ ಲವ್ ಮಾಡಬಾರ್ದು. ನಿನ್ನ ಪ್ರೀತಿಸೋ ಯೋಗ್ಯತೆ ನನಗಿಲ್ಲ ಜೋಶ್.
ಈಗ ನೀನು ಸುಮ್ಮನೆ ಇರ್ತೀಯ, ಏನೂ ಮಾತಾಡ್ಬೇಡ. ಇನ್ನು ಒಂದು ಮಾತಾಡಿದ್ರು ನಾನೇ ನಿನ್ನ ಕುತ್ತಿಗೆ ಹೆಸ್ಗೆ ಸಾಯಿಸ್ಬಿಡ್ತೀನಿ. ನಾನು ಪ್ರೀತಿಸಿದ್ದು ನಿನ್ನ ಮನಸ್ಸನ್ನೇ ಕಣೆ. ಮಣ್ಣಲ್ಲಿ ಮಣ್ಣಾಗಿ ಹೋಗು, ಈ ದೇಹನಲ್ಲ. ನಾನು ನಿನ್ನ ಮದುವೆ ಆಗ್ತೀನಿ, ಸುಮ್ಮನೆ ಒಪ್ಕೋ. ಬೇಡ ಜೋಶ್, ನೀನು ತುಂಬ ಒಳ್ಳೆಯವನು. ನಿನ್ನ ಲೈಫ್ ಹಾಳಾಗಬಾರ್ದು. ಬೇಡ ಜೋಶ್, ನನ್ನ ಬಿಟ್ಬಿಡು. ನಿನ್ನ ಬಿಟ್ಟು 100 ವರ್ಷ ಬದುಕಿದ್ರು ಅದು ವೇಸ್ಟ್ ಕಣೆ. ಶಾಂತಿ, जीना और मरना सिर्फ तेरे साथ है. तेरे बिना क्या जीना. अपने आप से भी ज्यादा प्यार मैं तुमसे करता हूँ शांति. प्लीज ನನ್ನ ಪ್ರಾಣ ಹಿಂಡಬೇಡ, ಒಪ್ಕೋ. ಇನ್ನು ಮುಂದೇನೋ ನಿನ್ನನ್ನು ಅವಾಯ್ಡ್ ಮಾಡೋ ಶಕ್ತಿ ನನಗಿಲ್ಲ ಜೋಶ್. ನೋ ನೋ, ನಿನ್ನ ಪ್ರೀತಿಲಿ ನಾನು ಹುಚ್ಚಿ ಆಗ್ಬಿಟ್ಟಿದ್ದೀನಿ. ನಿನ್ನ ಖುಷಿನೇ ನನ್ನ ಖುಷಿ. ಐ ಲವ್ ಯು. ಕಂಗ್ರಾಟ್ಸ್ ಜೋಶ್. ಥ್ಯಾಂಕ್ ಯು ಶರಣ್ಯ. ನಮ್ಮಿಬ್ರನ್ನ ಒಂದ್ ಮಾಡಿದ ಪ್ರೇಮ್ ದೇವಿ. ಥ್ಯಾಂಕ್ ಯು. ಹೊಗಳಿಗೆ ಸಾಕು. ಟ್ರೀಟ್ ಯಾವಾಗ ಕೊಡ್ಸ್ತೀಯಾ? ನೀನು ಯಾವಾಗ ಅಂದ್ರೆ ಯಾವಾಗ. ಅದೆಲ್ಲ ಏನು ಬೇಡ, ನೀವಿಬ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸರಿ ಸರಿ, ಬಿಸಿ ಬಿಸಿ ಕಾಫಿ ಕುಡಿಯೋಣ ಬನ್ನಿ. ಕೃಷ್ಣ ಬೇಕಂತಾನೆ ನಾನು ಅವಾಯ್ಡ್ ಮಾಡ್ತಾ ಇದ್ದೇನಾ? ಛೇ, ಸುಮ್ಮನೆ ನಾನು ಯಾಕೆ ಏನೇನೋ ಥಿಂಕ್ ಮಾಡಬೇಕು.
ಚಿತೆಗೆಟ್ಟ ಎದೆಯ ಗೂಡಲಿ ಅರಳಿದ್ದ ಪ್ರೀತಿ ನನ್ನದು ಇಟುಕದೆ ಹೋಯಿತು ಗೊಟ್ಟುಕೋ ನೀಡಲು ಸಾಯುವ ಪ್ರೀತಿಗೆ ಯಾರೆಲ್ಲ ಕಾವಲು ನನ್ನ ಈ ಉಸಿರಿದೆ ನಿನ್ನ ಗೋರಿ ಕಾಯಲು ಉಸಿರು ಬಿಡೋ ಆಟದಂತೆ ಪ್ರೀತಿ ಕೊನೆ ಸಾವೆ ಅಂತೆ ಸೋನೆ ನಗುವೊಂದು ನನಗೆ ಉಳಿದಿಲ್ಲ ನೋವ ಮಳೆಯಿಂದ ಎದೆಗೆ ಉಳಿದಿಲ್ಲ ಈ ಜೀವ ಎಲ್ಲೇ ಸಾಯಲಿ ಈ ಜೀವಕ್ಕೆಲ್ಲೇ ಉಸಿರು ಹೋಗಲಿ ಲಾ 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 ಲಾ. ಶರಣ್ಯ, ಐ ಆಮ್ ವೆರಿ ಸಾರಿ. ನಾನು ನಿನ್ನ ಮೀಟ್ ಮಾಡಬೇಕು. ನಾನು ಕಾಯ್ತಾ ಇರ್ತೀನಿ. ಪ್ಲೀಸ್ ಬಾ. ಇಡಿಯಟ್, ಇನ್ನೊಂದು ಕ್ಷಣ ಲೇಟ್ ಮಾಡಿದ್ರು ನಿನ್ ಶರು ನಿನ್ ಕೈ ಸಿಗ್ತಾ ಇರ್ಲಿಲ್ಲ. ನನ್ನೇ ಆಟ ಆಡಿಸಿ ಗೋಳು ಇಟ್ಕೊಂಡಿಯಲ್ಲ, ಬಂದೆ ತಾಳು ಮಾಡ್ತೀನಿ. ಪ್ರೀತ್ಸೋರ್ಗೆ ಒಂದಲ್ಲ ಒಂದು ಕಾರಣದಿಂದ ತೊಂದರೆ ಆಗಿ ಕಾರಣ ತಿಳಿಸೋಕೆ ಆಗದೆ ಆ ನೋವನ್ನು ಮನಸ್ಸಲ್ಲೇ ಇಟ್ಕೊಂಡು ಪ್ರೀತ್ಸೋರಿಂದ ದೂರ ಆಗ್ತಾರೆ. ತಮ್ಮಿಂದ ದೂರಾದ ಪ್ರೇಮಿಗೋಸ್ಕರ ಕಾರಣ ಹುಡುಕ್ತಾ ಜೀವನ ಪೂರ್ತಿ ಅದೇ ನೆನಪಲ್ಲಿ ಕಳಿಬೇಕಾಗತ್ತೆ. ಆ ನೋವಿನ ನೆನಪು ನೀನು ಕಾಡದೇ ಇರಲಿ ಅಂತ ಕಾರಣ ಹೇಳಿ ದೂರ ಆಗ್ತಾ ಇದ್ದೀನಿ. ನನ್ನ ಕ್ಷಮಿಸು ಶರು. ನಮ್ಮಮ್ಮ ನಮ್ಮ ಮದುವೆಗೆ ಒಪ್ಕೊಳ್ತಾ ಇಲ್ಲ. ಅವ್ರಿಗೆ ನೋವು ಕೊಟ್ಟು ನಾವು ಮದುವೆ ಆಗೋದ್ರಲ್ಲಿ ಏನು ಖುಷಿ ಇದೆ ಹೇಳು? ಓ, ತಾವ್ ಅದಕ್ಕೆ ನನ್ನ ಅಷ್ಟೊಂದು ಅವಾಯ್ಡ್ ಮಾಡಿದ್ದು? ಅವ್ರು ಒಪ್ಕೊಂಡಿಲ್ಲ ಅಂತ ನನ್ನ ದೂರ ಮಾಡ್ತೀಯಾ? ನಿನಗ್ ನನ್ ಮೇಲೆ ಪ್ರೀತಿ ಇಲ್ವಾ? ನನ್ನ ಬಿಟ್ಟು ಹೇಗೋ ಇರ್ತೀಯಾ? ನೀನೇ ನನ್ ಬದುಕು ಉಸಿರು ಅನ್ಕೊಂಡಿರೋ ನಾನು ಹೇಗಿರ್ಲಿ ಹೇಳು? ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ್ವೋ. ನಿಮ್ಮಮ್ಮನ ಹೇಗಾದ್ರೂ ಮಾಡಿ ಒಪ್ಸೋ. ನಾವಿಬ್ರು ಮದುವೆ ಆಗಿ ಖುಷಿಯಾಗಿರೋಣ ಕಣೋ. ಶರು, ನೀನು ಹಾಗೆ ನನಗೂ ಆಸೆ ಇಲ್ವಾ? ಆದ್ರೆ ಏನ್ ಮಾಡ್ಲಿ, ಸೆಲ್ನಲ್ಲಿ ನಿನ್ ಫೋಟೋ ನೋಡಿ ಕಾರಣನೇ ಹೇಳ್ದೆ ಮದ್ವೆ ಆಗ್ಬಾರ್ದು ಅಂತ ಹಠ ಹಿಡ್ದಿದ್ದಾರೆ. ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ನಾನೇ ನಿಮ್ಮ ಅಮ್ಮ ಹತ್ರ ಕೇಳ್ತೀನಿ. ನಾನು ಅವ್ರನ್ನ ಒಪ್ಪಿಸ್ತೀನಿ. ನಾನು ಕರ್ಕೊಂಡು ಹೋಗ್ತೀಯಾ? ಬೇಡ ಶರು, ಏನೂ ಪ್ರಯೋಜನ ಇಲ್ಲ. ನಿನ್ನ ಬಿಟ್ಟು ನನ್ನಿಂದ ಇರೋಕ್ ಆಗಲ್ಲ ಕಣೋ. ಪ್ಲೀಸ್ ಕರ್ಕೊಂಡು ಹೋಗೋ, ಕರ್ಕೊಂಡು ಹೋಗೋ, ಕರ್ಕೊಂಡು ಹೋಗೋ, ಕರ್ಕೊಂಡು ಹೋಗೋ. ನೀನು ಅಳ್ಬೇಡ ಕಣೆ, ನನ್ನಿಂದ ತಡ್ಕೊಳ್ಳೋ ಶಕ್ತಿ ಇಲ್ಲ. ಆಯ್ತು, ನಿನ್ನಿಂದನೂ ಆ ಪ್ರಯತ್ನ ನಡೀಲಿ. ನಾನು ಕಾಫಿ ಅಡ್ಡದಲ್ಲಿರ್ತೀನಿ, ನೀನು ಮಾತಾಡ್ಕೊಂಡು ಬಾ. ಏನು ಮನುಷ್ಯನ ಜನ್ಮಪ್ಪ. ಬಟ್ರೆ ಟೀ ಕೊಡ್ರೆ. ಎಲ್ಲಾಗಿದೆಯಾ? ಏನು ಮ್ಯಾಟ್ರು? ಮಗ ರೈಟ್ ಹೋಗ್ಬಿಟ್ನೋ. ಅಲ್ಲಿ ನೋಡು. ಪಾಪ ಎಂತ ಒಳ್ಳೆ ರೈಟ್ರು. ಲವ್ ಅಲ್ಲಿ ಬಿದ್ದು ಲೈಫ್ನ ಹಾಳು ಮಾಡ್ಕೊಂಡ. ಪ್ರೀತಿ ಗೆದ್ದುಳ ಅವ್ನು ತಿಂದು ಕೊಲೆ ಮಾಡ್ಬಿಟ್ಟು. ಕೊನೆಗೂ ಪ್ರೂವ್ ಆಗೈತ್ ಮಗ, ಲವ್ ಈಸ್ ಸ್ಲೋ ಪಾಯ್ಸನ್ ಅಂತ. ಮಗ ಕ್ರೈಮ್ನವರು ಕ್ಯಾಚ್ ಹಿಮ್.
ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ಸುತ್ತೆ. ಪೊರ್ಕೆ ಇರ್ಕೊಂಡು ನಿಂತಿದ್ರು. ವಿಷಯ ಎಲ್ಲ ಗೊತ್ತಾಯ್ತು. ಆದರೂ ಅವ್ರನ್ನ ಒಪ್ಸೋಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ನೀನ್ ಏನಾದ್ರೂ ಹೇಳೆ, ನೀನ್ ನನ್ನ ಮಗನ ಮದುವೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಇಲ್ಲಮ್ಮ, ಇಷ್ಟೊಂದು ನಿಷ್ಠುರ ಆಗ್ಬೇಡಿ. ಕೃಷ್ಣನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲಮ್ಮ. ಪ್ಲೀಸ್ ಒಪ್ಕೊಳ್ಳಿ. ಈಗಾಗಲೇ ನನ್ನ ಪ್ರೀತಿನ ಕೊಂದು ನೀವು ತುಂಬಾ ಅನ್ಯಾಯ ಮಾಡಿದ್ದೀರಾ. ಈಗ ಕೃಷ್ಣನ ನನ್ನಿಂದ ದೂರ ಮಾಡಿ ಆ ಪ್ರೀತಿನ ಮತ್ತೆ ಕೊಲ್ಬೇಡಿ. ಹಲೋ ಹಲೋ, ಆಂಬ್ಯುಲೆನ್ಸ್? ಹಾಂ, ಸುನೀಲ್ ರಾವ್ ಅವ್ರ ಎಸ್ಟೇಟ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಬೇಗ ಆಂಬ್ಯುಲೆನ್ಸ್ ಕಳಿಸ್ತೀರಾ? ಈ ಸ್ಟೇಟ್ಮೆಂಟ್ಗೆ ಸೈನ್ ಮಾಡಿ. ನೋಡಿ ಇನ್ಸ್ಪೆಕ್ಟರ್, ಇದರಲ್ಲಿ ನಮ್ದೇನೂ ತಪ್ಪಿಲ್ಲ. ಗಾಡಿಲಿ ಬ್ರೇಕ್ ಫೇಲ್ಯೂರ್ ಆಗಿತ್ತು. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಈಕೆ ನಿಮ್ಗೆ ಏನಾಗಬೇಕು? ಈಕೆ ನನ್ನ ಶ್ರೀಮತಿ. ನಿಮ್ಮಿಂದಲೇ ನನ್ನ ಕಿರಣ್ ಸತ್ತಿತ್ತು. ಪಾಪಿಗಳು ನೀವು. ಅವನ ನೀವೇ ಕೊಂದಿತ್ತು. ನಾನು ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ. ನಿಮ್ಮನ್ನ ಕೊಂದೇ ಕೊಲ್ತೀನಿ. ನೀವು ಸರ್ವನಾಶ ಆಗ್ತೀರಾ. ಕಳ್ಕೊಂಡಿದ್ದ ದುಃಖದಲ್ಲಿ ವಾಸ್ತವನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನ ಬೈದ್ಬಿಟ್ಟೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸ್ಬೇಡಿ. ಕೃಷ್ಣನ್ಗೆ ಗೊತ್ತಿಲ್ಲದೆ ಇರೋ ನಿಮ್ಮ ಅವ್ರ ಸಂಬಂಧದ ಬಗ್ಗೆ ಕೂಡ ನಾನು ಕೃಷ್ಣನ್ಗೆ ಹೇಳೋದಿಲ್ಲ. ನನಗೆ ಅನುಮಾನ ಇತ್ತು ಕಣೆ ನಿನ್ನ ಕ್ರಿಮಿನಲ್ ಬುದ್ಧಿ ಬಗ್ಗೆ. ಯಾವಾಗ ನೀನು ವಾಸ್ತವನ ಅರ್ಥ ಮಾಡ್ಕೊಳ್ದೆ ಒಂದು ಆಕ್ಸಿಡೆಂಟ್ನ ಕೊಲೆ ಅಂತ ತೀರ್ಮಾನ ಮಾಡಿ ನನ್ನ ಮೇಲೆ ದ್ವೇಷ ಸಾಧಿಸ್ತೋ, ಹಾಗೆ ನನ್ನ ರಾಮಚಂದ್ರನ ಸಂಬಂಧನೂ ಅರ್ಥ ಮಾಡ್ಕೊಳ್ದೆ ನಿನ್ ಲವರ್ ಸಾವಿಗೆ ನಾವೇ ಕಾರಣ ಅನ್ನೋ ಕೋಪಕ್ಕೆ ನನ್ನ ಮಗನ ಹತ್ರ ಕೆಟ್ಟದಾಗಿ ಹೇಳಿ ನಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡಿ ದೂರ ಮಾಡ್ತೀಯ ಅಂತಾನೆ ಕಣೆ. ಅದಕ್ಕೆ ಅವಕಾಶ ಮಾಡ್ಕೊಡ್ದೆ ನನ್ನ ಮದುವೆಗೆ ಒಪ್ಕೊಳ್ತಾ ಇಲ್ಲ. ನಿಮ್ಗೆ ಅನುಮಾನ ಇದ್ರು ಬಗೆಹರಿಲಿ ಅಂತ ಮಾತು ಕೇಳ್ದೆ ಅಷ್ಟೇ. ನಿಮ್ ಪರ್ಸನಲ್ ವಿಷಯಕ್ಕೆ ನಾನು ಯಾಕೆ ತಲೆ ಹಾಕ್ಲಿಮ್ಮ? ಹಾಗೆಲ್ಲ ಏನೇನೋ ಅರ್ಥ ಮಾಡ್ಕೋಬೇಡಿ ಮಾ. ಏನ್ ಅರ್ಥ ಮಾಡ್ಕೊಳ್ಳೋದು? ನೈಸಾಗಿ ಹೆದರಿಸಿ ಮದ್ವೆಗೆ ಒಪ್ಪಿಸ್ಬೇಕು ಅನ್ನೋ ನಿನ್ನ ಕ್ರಿಮಿನಲ್ ಪ್ಲಾನು ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಅಮ್ಮ, ನನ್ನ ಉದ್ದೇಶ ಆತರ ಇದ್ರೆ ನಾನು ಇವಾಗ್ಲೂ ಕೂಡ ಹೇಳ್ಬೋದಲ್ವಾ? ಏನ್ ಹೇಳ್ಕೊತೀಯ ಹೇಳ್ಕೊ ಹೋಗೆ. ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳ್ತದಾಳೆ ಅಂತ ನನ್ನ ಮಗನ ಹೇಗ್ ನಂಬಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೋಡು, ನೀನೇನೇ ಟಿಪ್ಪರ್ ಲಾಗ ಹಾಕಿದ್ರು ನಿನ್ನ ಮದುವೆ ನನ್ನ ಮಗನ ಜೊತೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಷ್ಟೇ. ಅಮ್ಮ, ಹಾಗೆಲ್ಲ ನಿರ್ಧಾರ ಮಾಡ್ಬೇಡಿ. ಕಳ್ಕೊಂಡಿರೋ ನನ್ನ ಪ್ರೀತಿನ ಕೃಷ್ಣನಲ್ಲಿ ನೋಡ್ತಾ ಇದ್ದೀನಿ. ಅವನು ನನ್ ಸಿಗ್ಲಿಲ್ಲ ಅಂದ್ರೆ ನನ್ ಸತ್ತೋ. ನೀನ್ ಸತ್ರೆ ಎಷ್ಟು ಬಿಟ್ರೆ ಎಷ್ಟು ನನಗೇನಾಗ್ಬೇಕಾಗಿದೆ? ನೋಡು, ಆಡಿದ್ದೆ ಆಡು ಕಿಸ್ಪಾಯ್ ದಾಸ ಅಂತ ಹೇಳಿದ್ದನ್ನೇ ಹೇಳ್ಕೊಂಡು ಇಲ್ಲೇ ನಿಂತ್ಕೊಂಡ್ರೆ ವರ್ಕೆಲ್ ಹೊಡೆದು ಆಚೆ ಓಡಿಸ್ಬೇಕಾಗತ್ತೆ. ಬಾಯಿ ಮುಚ್ಕೊಂಡು ನನ್ನ ಮನೆಯಿಂದ ಆಚೆ ಹೋಗು ಅಂದೆ. ನನ್ ಬೇಕು ಅಂತ ಈ ಕೊಲೆ ಮಾಡ್ಲಿಲ್ಲ. ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನನಗೆ ತಿಳಿದೆ ನನ್ನಿಂದ ಈ ಕೊಲೆ ಆಗೋಯ್ತು. ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆದ್ರೆ ನನ್ನಿಂದ ಕೃಷ್ಣನ್ ದೂರ ಮಾಡಿದ್ರೆ ಖಂಡಿತ ನನ್ನಿಂದ ಸಹಿಸ್ಕೊಳಕ್ಕಾಗೋದಿಲ್ಲ. ಅವನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಸರಿ ಅದನ್ನೆಲ್ಲ ಆಮೇಲೆ ನೋಡೋಣ. ಮೊದಲು ಈ ಸ್ಟೇಟ್ಮೆಂಟ್ಗೆ ಸಿಗ್ನೇಚರ್ ಹಾಕು. ಏಯ್, ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸು. ಓಕೆ ಸರ್. ಅವ್ನು ಕರ್ಕೊಂಡು ಬನ್ನಿ.
ಇವರಿಬ್ರನ್ನ ಸ್ಟೇಷನಿಗೆ ಕರ್ಕೊಂಬ. ಓಕೆ ಸರ್. ಮೌನವಾಗಿದ್ದು ನನ್ನ ಕೊಲ್ಬೇಡ ಕಣೋ. ನನ್ನ ಕೈಲಿ ನೀನು ಬಿಟ್ಟಿರೋಕ್ಕಾಗಲ್ಲ. ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡು. ಆದರೆ ನಿನ್ನ ಮನಸ್ಸಿಂದ ನನ್ನ ತೆಗ್ದಾಕೋ ತಪ್ಪು ಮಾತ್ರ ಮಾಡಬೇಡ. ಒಂದು ಕ್ಷಣನೂ ನೀನಿಲ್ದೆ ಬದುಕಿರೋಕ್ಕಾಗಲ್ಲ ಕಣೋ. ಈ ಜಗತ್ನಲ್ಲಿ ಬೇರೇನೂ ಆಸೆ ಪಟ್ಟಿಲ್ಲ. ಆಸೆ ಪಟ್ಟಿದ್ದಂದ್ರೆ ಅದೊಂದು ಪ್ರೀತಿ. ಆದ್ರೆ ಆ ಪ್ರೀತಿ ತುಂಬಾ ಮುಳ್ಗಳೆ, ಬರೀ ಮುಳ್ಗಳೆ. ಒಂದೇ ಒಂದು ಹೂವು ಕೂಡ ಅರಳಿಲ್ಲ. ಅರಳಿದ್ರು ಮೊಕ್ಕಲ್ಲಿ ಚೂಟ್ ಹಾಕಿದ್ರು, ಅದು ನಿನ್ ತಾಯಿಂದಲೇ. ಮತ್ತೆ ಅದೇ ರೀತಿ ಅದೇ ತಪ್ಪು ನಿನ್ ತಾಯಿಂದಲೇ ನಡೆಯುತ್ತೆ ಅಂದಾಗ ನನ್ನ ಕೈಯಿಂದ ತಡೆಯೋಕ್ಕಾಗ್ಲಿಲ್ಲ. ನಾನು ಏನೇ ತಪ್ಪು ಮಾಡಿದ್ರು ನನ್ನ ಪ್ರೀತಿನ ನಿನ್ನನ್ನ ಪಡ್ಕೊಳ್ಬೇಕು ಅನ್ನೋ ಆಸೆಯಿಂದ ನಾನೀಗ ಮಾಡ್ಬಿಟ್ಟೆ. ಪ್ಲೀಸ್ ಕಣೋ, ನನ್ನ ಕ್ಷಮಿಸ್ಬಿಡು. ನೀ ನನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನಾನು ಎಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಕಣೋ. ಅಮ್ಮ, ನನ್ನ ಕ್ಷಮಿಸಿ. ಇವಳಿಗೆ ಮೋಸ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮಲ್ಲಿ ನನ್ನ ಕ್ಷಮೆ ಇರಲಿ.